ವಿಘ್ನೇಶ್ವರ ವಾಗ್ದೇವಿ ಮಹಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಸ್ಮರಣೆಯನ್ನ ಮಾಡ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಡೇ ಮೊದಲನೇ ದಿವಸ ಯುದ್ಧ ಹೇಗಾಯ್ತು ಅಂತ ತಿಳ್ಕೊಂಡ್ವಿ ಅಲ್ವಾ? ಸೊ ಈಗ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಎರಡನೇ ದಿನದ ಯುದ್ಧ ಹೇಗಾಯ್ತು, ಅದರ ಫಲಿತಾಂಶ ಏನು ಅನ್ನೋದನ್ನ ನೋಡೋಣ. ಮೊದಲನೆಯ ದಿವಸದಲ್ಲಿ ಹೀರೋ ನಾಯಕನಾಗಿದ್ದು ಶ್ವೇತ. ಆದ್ರೆ ವಿಧಿಯ ಮಾಯೆಗೆ ಸಿಲುಕಿ ಅವನೇನಾಗ್ತಾನೆ, ಹತನಾಗ್ತಾನೆ. ಅಸ್ತಿನಾವತಿಯಲ್ಲಿ ಧೃತರಾಷ್ಟ್ರನಿಗೆ ಸಂಜಯ ವಿವರಣೆಯನ್ನು ನೀಡ್ತಾ ಇದ್ದಾನೆ. ವಿರಾಟ ಪುತ್ರನಾದಂತಹ ಶ್ವೇತ ಸತ್ತಂತ ವಿಚಾರವನ್ನ ಹೇಳಿದಾಗ ನೆಮ್ಮದಿ ಆಯ್ತು. ಆಗ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅಂತೂ ಮೊದಲನೇ ದಿವಸದ ಯುದ್ಧದಲ್ಲಿ ನಮ್ಮದೇ ಜಯ ಆಯಿತು. ಪಾಪ ಆ ಶ್ವೇತ ಸತ್ತದ್ದು ವಿರಾಟನಿಗೆ ಪಾಂಡವರಿಗೆ ದುಃಖ ಆಗಿರ್ಬೇಕು ಅಲ್ವಾ? ಈ ಆಳು ಯುದ್ಧದ ಅನರ್ಥ ಭೀಷ್ಮ, ದ್ರೋಣ, ಕೃಪನಿಗೆ, ನನ್ನ ಪತ್ನಿ ಗಾಂಧಾರಿಗೂ ಸಹ ಯುದ್ಧ ಇಷ್ಟ ಇರಲಿಲ್ಲ. ಆ ಕಡೆ ವಾಸುದೇವನಿಗೂ ಧರ್ಮಪುತ್ರನಿಗೂ ಭೀಮಾರ್ಜುನರಿಗೂ ಇಷ್ಟ ಇರಲಿಲ್ಲ. ಆದ್ರೆ ನನ್ನ ಮಗನಾದ ಹಾಳು ಕರ್ಣ ಶಕುನಿಯ ಮಾತನ್ನ ಕೇಳಿ ಈ ಅನರ್ಥವನ್ನ ತಂದಿಟ್ಟ ಅಂತ ಹೇಳ್ತಾ ಇದ್ದಾನೆ. ಆಗ ಸಂಜೆ ಹೇಳ್ತಾ ಇದ್ದಾನೆ, ದೊರೆ, ಇದೆಲ್ಲ ನೀನು ಮಾಡಿದಂತಹ ಅನೀತಿಯಿಂದ ಸೃಷ್ಟಿಯಾದಂಥದ್ದು. ನೀನ್ ಮಾಡಿದಂತಹ ಪ್ರೋತ್ಸಾಹದ ಪರಿಣಾಮವಾಗಿ ಇದಾಗ್ತಾ ಇದೆ. ಏನ್ ಪ್ರಯೋಜನ ಇವಾಗ ಮಾತಾಡಿ? ಏನ್ ಪ್ರಯೋಜನ? ಯುದ್ಧ ಆಯ್ತು, ಮೊದಲನೇ ದಿವಸ ಯುದ್ಧ, ಎಲ್ಲರೂ ಬಂದಿದ್ದಾರೆ. ಧರ್ಮರಾಜ ಏನ್ ಮಾಡ್ತಾ ಇದ್ದಾನೆ, ಆ ರಾತ್ರಿ ತುಂಬಾ ಚಿಂತೆ ಅವನಿಗೆ. ಕೃಷ್ಣ ಮೌನವಾಗಿ ಕೂತ್ಕೊಂಡಿದ್ದಾನೆ. ಭೀಮ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಅರ್ಜುನ ಕಣ್ಮುಚ್ಚಿ ಮಂಚದ ಮೇಲೆ ಮಲಗಿ ಯೋಚನೆ ಮಾಡ್ತಾ ಇದ್ದಾನೆ. ಮಾದ್ರಿ ಪುತ್ರರು ಶಿಬಿರ ದ್ವಾರದಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕಡೆ ಧರ್ಮಜ ಮಾತಾಡಕ್ಕೆ ಪ್ರಾರಂಭ ಮಾಡ್ದ. ಕೃಷ್ಣ, ಭೀಷ್ಮನ ಉಪಟಳ ನೋಡಿದೆಯಾ? ಬೇಸಿಗೆಯಲ್ಲಿ ಕಾಳ್ಗಿಚ್ಚು ಒಣಗಿದ ಕಾಡನ್ನ ಸುಡೋ ರೀತಿ ಭೀಷ್ಮನಮ್ಮ ಎಷ್ಟೊಂದು ಸೈನ್ಯವನ್ನ ನಿರ್ನಾಮ ಮಾಡ್ಬಿಟ್ರು. ನೋಡ್ದ ನೀನ್ ಆ ದೃಶ್ಯವನ್ನ? ಉಳಿದ ನಮ್ಮ ಕಡೆಯ ಅರಸರನ್ನ ಭೀಷ್ಮನ ಮೃತ್ಯುದವಡೆಗೆ ತಳ್ಳೋದಕ್ಕಿಂತ ಈಗ್ಲೇ ವನವಾಸಕ್ಕೆ ಹೋಗ್ಬಿಟ್ರೆ, ಮಿತ್ರರನ್ನ ಹೀಗೆ ಸ್ವಾರ್ಥಕ್ಕೆ ಕೊಲ್ಸೋದು ಮಹಾಪಾಪ. ನಮಗ್ ಸಹಾಯ ಮಾಡಕ್ಕೆ ಬಂದವ್ರನ್ನ ನಾವು ಸಾಯಿಸದ? ಯಾಕೋ ಅರ್ಜುನ ಮನಸ್ಸನ್ನಿಟ್ಟು ಯುದ್ಧ ಮಾಡ್ತಾ ಇಲ್ಲ? ಭೀಮ ಒಬ್ಬನೇ ಇವತ್ತು ಉತ್ಸಾಹದಿಂದ ಹೋರಾಡಿದ್ದು. ನಿನ್ನ ಪ್ರಾಣ ಸ್ನೇಹಿತ ಅರ್ಜುನ ನನ್ನ ಸೈನ್ಯವನ್ನ ನಿರ್ಲಕ್ಷ್ಯ ಮಾಡ್ದ ಅಂತ ಅನ್ಸುತ್ತೆ. ಭೀಷ್ಮನ ಪ್ರತಾಪ ಹೀಗೆ ಮುಂದುವರಿತಾ ಹೋದ್ರೆ ಏನ್ ಗತಿ? ನೀನು ಯೋಗೇಶ್ವರ, ಭೀಷ್ಮನನ್ನ ಶಾಂತ ಮಾಡ್ತಕ್ಕಂಥ ವೀರನೊಬ್ಬನನ್ನ ನಮ್ಮ ಕಡೆ ಸಿದ್ಧ ಮಾಡು. ಆಗ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ, ಶೋಕಿಸಬೇಡ, ಅಂಜಬೇಡ. ನಿನ್ನ ತಮ್ಮಂದಿರು ನಾನು ಇರುವ ತನಕ ಏನ್ ಭಯ ನಿನಗೆ? ಅಕ್ಷೋಹಿಣಿ ಪತಿಗಳಿಲ್ವಾ? ಶಿಖಂಡಿ ಭೀಷ್ಮನಾಗಿ ಅವನ ಸಾವಿಗಾಗಿ ಕಾದು ಕುಳ್ತಿಲ್ವಾ? ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ಹೀಗಂದ ತಕ್ಷಣ ಕೃಷ್ಣ ದೃಷ್ಟದ್ಯುಮ್ನನ ಕಡೆ ತಿರುಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಪಾಂಡವರ ಸೇನಾಧಿಪತಿ ನಾಯಕನಾಗಿದ್ದಂಥವನು ದುಷ್ಟದುಮ್ನ. ಆಗಿದ್ದಾಗೋಯ್ತು. ನಾಳೆ ನಮಗೆ ವಿಜಯ ಆಗೋ ರೀತಿ ಒಂದು ವ್ಯೂಹವನ್ನ ರಚನೆ ಮಾಡೋಣ. ಆ ವ್ಯೂಹದ ಹೆಸರೇ ಕ್ರೌಂಚಾರುಣ ವ್ಯೂಹ. ನೋಡಿ, ಬಹಳ ಕುತೂಹಲ. ಎರಡನೇ ದಿವಸದ ಯುದ್ಧ, ಕೃಷ್ಣ ವ್ಯೂಹ ರಚನೆ ಮಾಡ್ತಾ ಇದ್ದಾನೆ, ಯುದ್ಧ ವ್ಯೂಹ. ಆ ವ್ಯೂಹದ ಹೆಸರೇನು? ಕ್ರೌಂಚಾರುಣ. ಪಾಂಡವರೆಲ್ಲ ನಿನ್ನನ್ನ ನಾಳೆ ಅನುಸರಿಸ್ತಾರೆ. ಪ್ರಾಯ ಕೌರವರಿಗೆ ಈ ವ್ಯೂಹ ಪರಿಚಯನೇ ಇರಲ್ಲ.
ವ್ಯೂಹದಲ್ಲಿ ಮೊದಲು ಅರ್ಜುನ ಇರ್ತಾನೆ, ಶಿರೋಭಾಗದಲ್ಲಿ ದೃಪದ ಇರ್ತಾನೆ, ಕಂಗಳ ಜಾಗದಲ್ಲಿ ಕುಂತಿ ಭೋಜ ಇರ್ತಾನೆ, ದುಷ್ಟಕೇತುಗಳು ಕಂಠಭಾಗದಲ್ಲಿ ಇರ್ತಾರೆ, ದಾಶಾರ್ಣರು, ಪ್ರಬದರು, ದಾಶರೇಖರು, ಅನೂಪಕರು, ಕಿರಾತಕರು ಪೃಷ್ಠ ಭಾಗದಲ್ಲಿರ್ತಾರೆ, ಪೌಂಡ್ರರು, ಪೌರವರು, ಕೊನೆಯರು, ಯುಧಿಷ್ಠಿರನು ಎಡರೆಕ್ಕೆ ಭಾಗದಲ್ಲಿದ್ರೆ, ಭೀಮಸೌನ, ದ್ರೌಪೇದ್ಯ, ಸಾತ್ಯಕಿ, ಅಭಿಮನ್ಯು, ಉಳಿದ ಪಿಶಾಚರು, ದಾರದರು, ಪುಂಡ್ರರು, ಕುಂಡೀವಿಷರು, ಮಾರುತರು, ಧೇನುಕರು, ತಂಗಣರು, ಪರತಂಗಣರು, ವಾಹ್ಲಿಕರು ಇವರೆಲ್ಲರೂ ಕೂಡ ಬಲಗಡೆ ಭಾಗದಲ್ಲಿರ್ತಾರೆ. ಸರ್ವ ರಕ್ಷಕರಾಗಿ ಅಗ್ನಿವೇಶ್ಯರು, ಹುಂಡರು, ಮಾಲವರು, ದಾನಭಾರಿಗಳು, ಶಬರರು, ಉದ್ಭಸರು, ವತ್ಸರು, ನಕುಲ ಸಹದೇವರು ಇರ್ತಾರೆ. ಆನೆ, ಕುದುರೆ, ಸೈನ್ಯ ಪ್ರಮಾಣಾನುಸಾರವಾಗಿ ವಿಂಗಡಣೆ ಆಗ್ಲಿ. ಅರ್ಥ ಆಯ್ತಾ? ಕ್ರೌಂಚಾರುಣ ಅಂದ್ರೆ ಅದೊಂದು ಪಕ್ಷಿ ರೀತಿ. ಆ ಪಕ್ಷಿಯ ರೀತಿ ಸೈನಿಕರು ನಿಂತ್ಕೊಂಡು ಯುದ್ಧ ಮಾಡುವಂತಹ ತಂತ್ರವನ್ನ ನಾವು ಕೌಂಚಾರುಣ ವ್ಯೂಹ ಅಂತ ಕರಿತೀವಿ. ನೋಡಿ, ಒಂದು ಪಕ್ಷಿಗೆ ಏನಿರುತ್ತೆ? ತಲೆ ಇರುತ್ತೆ, ತಲೆಗೆ ಕೊಕ್ಕಿರುತ್ತೆ, ತಲೆ ಭಾಗದಲ್ಲಿ ಯಾರ್ಯಾರು ಬರ್ಬೇಕು ಅಂತ ಕೃಷ್ಣ ಹೇಳ್ದ. ಆ ಕುತ್ತಿಗೆ, ಆ ಪಕ್ಷಿಯ ಕುತ್ತಿಗೆ ಭಾಗಕ್ಕೆ ಯಾರ್ಯಾರು ಬರ್ಬೇಕು ಅಂತ ಹೇಳ್ದ. ಆ ಪಕ್ಷಿಯ ಎಡಭಾಗದಲ್ಲಿ ಯಾರ್ಯಾರು ಇರ್ಬೇಕು ಅಂತ ಹೇಳ್ದ, ರೆಕ್ಕೆ ಭಾಗ. ಬಲಭಾಗದ ರೆಕ್ಕೆ ಭಾಗದಲ್ಲಿ ಯಾರಿರ್ಬೇಕು ಅಂತ ಹೇಳ್ದ. ಆ ಪಕ್ಷಿಯ ತಳಭಾಗದಲ್ಲಿ ಯಾರ್ಯಾರು ಇರ್ಬೇಕು ಅಂತ ಹೇಳ್ದ. ಕಡೆಗೆ ಆ ಪಕ್ಷಿ ಹಿಂದ್ಗಡೆ, ಆ ಪಕ್ಷಿ ಅಕ್ಕಪಕ್ಕ ರಕ್ಷಣೆಗೆ ಯಾರ್ಯಾರು ಬರ್ಬೇಕು ಅಂತ ಹೇಳ್ದ. ಈ ಒಂದು ವಿಶೇಷವಾದಂತಹ ವ್ಯೂಹವನ್ನ ರಚಿಸ್ತಾ ಇದ್ದಾರೆ ಪಾಂಡವ ಪಾಳ್ಯದಲ್ಲಿ 2ನೇ ದಿವಸ ಯುದ್ಧಕ್ಕೆ. ದ್ವಾದಶಿ, ಏಕಾದಶಿ ದಿನ ಯುದ್ಧ ಪ್ರಾರಂಭ, ಈ ಕಡೆ ದ್ವಾದಶಿ 2ನೇ ದಿವಸ. ಸೂರ್ಯೋದಯಕ್ಕೆ ಸರಿಯಾಗಿ ಪಾಂಡವ ಸೇನೆ ವ್ಯೂಹಗೊಂಡು ಸಜ್ಜಾಗಿ ನಿಂತಿದೆ. ದುರ್ಯೋಧನ ಈ ಕ್ರೌಂಚ ವ್ಯೂಹ ಅಭೇದ್ಯ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗಿತ್ತು. ಈ ಕ್ರೌಂಚ ವ್ಯೂಹ ಯಾರು ಭೇದಿಸಕ್ಕಾಗಲ್ಲ. ತಲೆಯಿಂದ ಯುದ್ಧ ಮಾಡಕ್ ಹೋದ್ರೆ ರೆಕ್ಕೆ ಕಡೆಯಿಂದ ಬರ್ತಾರೆ, ಬಲಗಡೆ ಹೋದ್ರೆ ಎಡಗಡೆ ಬರ್ತಾರೆ, ಎಡಗಡೆ ಹೋದ್ರೆ ಬಲಗಡೆ ಬರ್ತಾರೆ, ಕಾಲಿನ ಹತ್ರ ಇರ್ತಾರೆ. ಸುತ್ತುವರಿಯಣ ಅಂದ್ರೆ ಅವ್ರ ಸುತ್ತ ಆಲ್ರೆಡಿ ಸೈನಿಕರು ನಿಂತಿರ್ತಾರೆ. ಹಾಗಾಗಿ ಕ್ರೌಂಚ ವ್ಯೂಹವನ್ನ ಭೇದಿಸೋದು ಬಹಳ ಕಷ್ಟ. ಭೀಷ್ಮರ ಹತ್ರ ಬಂದು, ಅಯ್ಯೋಯ್ಯೋ ಏನಾಗ್ತಾ ಇದೆ, ಪಾಂಡವರು ಕ್ರೌಂಚ ವ್ಯೂಹವನ್ನು ರಚನೆ ಮಾಡ್ಕೊಂಡು ಬಂದಿದ್ದಾರೆ, 2ನೇ ದಿವಸಕ್ಕೆ ಏನ್ ಮಾಡೋದು ಭೀಷ್ಮರೇ ಅಂತ. ಆದ್ರೆ ಭೀಷ್ಮ ಅವತ್ತು ಮಹಾವ್ಯೂಹವನ್ನ ರಚಿಸಿದ್ದ. ಮಹಾವ್ಯೂಹ ಕೌರವರ ಕಡೆ, ಕ್ರೌಂಚ ವ್ಯೂಹ ಪಾಂಡವರ ಕಡೆ. ಇಬ್ರು ಬಹಳ ಉಪಾಯವನ್ನ ಮಾಡಿ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಈಗ ಏನಾಗತ್ತೆ? ಭೀಷ್ಮ ಏನ್ ಮಾಡ್ತಾ ಇದ್ದಾನೆ? ಒಬ್ಬನೇ ಪಾಂಡವ ವ್ಯೂಹದ 2ನೇ ರೆಕ್ಕೆಯ ಅಂದ್ರೆ ಎಡರೆಕ್ಕೆ, ಲೆಫ್ಟ್ ಸೈಡ್ ವಿಂಗ್, ಎಡರೆಕ್ಕೆಯ ಭಾಗದ ಮೇಲೆ ಹಾರ್ತಾ ಇದ್ದಾನೆ, ಪ್ರಹಾರ ಮಾಡ್ತಾ ಇದ್ದಾನೆ. ಯಾರಿದ್ದಾರೆ ಎಡರೆಕ್ಕೆ ಮೇಲೆ? ಭೀಮ, ಅಭಿಮನ್ಯು, ಸಾತ್ಯಕಿ ಎಲ್ರೂ ಇದ್ದಾರೆ. ಯಾವಾಗ ಎಡ ರೆಕ್ಕೆಯ ಬಳಿ ಭೀಷ್ಮ ಓದ್ನೋ, 2 ಕಡೆಯ ವ್ಯೂಹ ಚದುರೋಯ್ತು. ಸೈನ್ಯಗಳು ಒಂದರೊಂದೊಳಗೊಂದು ಹೊಕ್ಕು ಬಿಡ್ತು. ಆಗ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಪ್ರಭು ನನ್ನ ರಥವನ್ನು ಭೀಷ್ಮನ ಎದುರು ನಿಲ್ಲಿಸು. ಕೃಷ್ಣ ಕ್ಷಣ ಕೌರವ ಸೇನಾ ವ್ಯೂಹದೊಳಗೆ ಹೋದ. ರಥವನ್ನ ಭೀಷ್ಮನ ಎದುರೇ ನಿಲ್ಲಿಸ್ತಾ, ರಥದ ಮೇಲ್ಭಾಗದಲ್ಲಿದ್ದಂತಹ ಅರ್ಜುನನ ರಥದ ಮೇಲ್ಭಾಗದಲ್ಲಿರ್ತಂತಹ ಧ್ವಜದ ಆಂಜನೇಯ ಭಯಂಕರವಾಗಿ ಗರ್ಜಿಸ್ತಾ, ತನ್ನ ತೆರೆದ ಬಾಯನ್ನ ತೋರಿಸ್ತಲೇ ಕೌರವ ಸೈನಿಕರ ದಿಕ್ಕುಗಳನ್ನು ಚದುರಿಸ್ಬಿಟ್ಟ. ಅರ್ಜುನನ ರಥದ ನಾನಾ ದಿಕ್ಕುಗಳಲ್ಲಿ ಪತಾಕೆಗಳನ್ನ ಹಾರಿಸಲಾಗಿತ್ತು. ಬಿಳಿ ಮೋಡದಂತೆ ಶುಭ್ರ ವರ್ಣವುಳ್ಳ ಆ ರಥದ ಕುದುರೆಗಳು ಕ್ಷಣ ಮಾತ್ರದಲ್ಲಿ ಹಾರಿ ವ್ಯೂಹವನ್ನ ಭೇದಿಸ್ಕೊಂಡು ಒಳಗಡೆ ಹೋಗ್ಬಿಡ್ತು. ಅರ್ಜುನ ಎಡಬಲಗಳ ಸೈನ್ಯಗಳನ್ನ, ಎದುರಾಳಿಗಳನ್ನ ಸಂಹರಿಸ್ತಾ ದಾರಿ ಮಾಡ್ಕೊಂಡು ಪ್ರವೇಶ ಮಾಡಿದ ಮಹಾವ್ಯೂಹದೊಳಗೆ. ಯಾವಾಗ ಅರ್ಜುನ ಹೊರಗಡೆ ಬಂದನೋ, ಪಾಂಡವರ ಕ್ರೌಂಚಾರುಣ ವ್ಯೂಹ ಮತ್ತೆ ಸಜ್ಜಾಯ್ತು. ಮತ್ತೆ ಅದೇ ತರ ಮುಚ್ಕೊಂಡ್ಬಿಡ್ತು. ಹೊರಗಿನಿಂದ ಕೌರವ ಸೈನ್ಯನ ಇರಿಯಲಾರಂಭಿಸ್ತು. ಕೌರವ ಸೈನ್ಯ ಒಳಗೆ ಅರ್ಜುನನಿಗೆ ಸಿಕ್ಕು ಬಹಳ ಕಷ್ಟಪಟ್ಟು ಕೌರವ ಸೈನ್ಯ ಎಲ್ಲ ಸಾಯ್ತಾ ಇದ್ದಾರೆ. ಈ ಕಡೆ ಭೀಷ್ಮ ಒಬ್ಬನೇ ಅರ್ಜುನನ ಎದುರಿಸ್ತಾ ಇದ್ದಾನೆ.
ದ್ರೋಣ, ಕೃಪಾಚಾರ್ಯ, ದುರ್ಯೋಧನ, ಶಲ್ಯ ಎಲ್ರೂ ಓಡ್ ಬಂದ್ರು ಭೀಷ್ಮನ್ ಸಹಾಯಕ್ಕೆ. ಯಾರ ಬಾಣಗಳನ್ನು ಅರ್ಜುನ ಲಕ್ಷ್ಯ ಮಾಡ್ಲಿಲ್ಲ. ಎಲ್ಲಾ ದಿಕ್ಕುಗಳಲ್ಲಿ ಬರ್ತಾ ಇರ್ತಕ್ಕಂತ ಬಾಣಗಳನ್ನ ತಾನೊಬ್ಬನೇ ತನ್ನ ಕೈ ಚಳಕದಿಂದ ನಾಶ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ದ್ರೌಪದಿಯ, ಸಾತ್ಯಕಿ, ದುಷ್ಟದುಮ್ನ ಬಂದು ಅರ್ಜುನನಿಗೆ ಸಹಾಯಕ್ಕೆ ಬಂದ್ರು. ಭೀಷ್ಮನ ಕೈ ತಗ್ಗುತ್ತಾ ಬಂತು. ದ್ರೋಣ, ಕೃಪಾದಿಗಳು ಅರ್ಜುನನ ಬಾಣ ವೇಗವನ್ನ ತಡೆಯಲಾರದೆ ಹಿಮ್ಮೆಡ್ತಾ ಇದ್ದಾರೆ. ಆಗ ಭೀಷ್ಮನಿಗೆ ಏನಾಗಬಹುದಿತ್ತು? ದುರ್ಯೋಧನ ಅಲ್ಲಿಗೆ ಬಂದ, ತಾತ ಅಲ್ಲಿ ನೋಡು, ನಮ್ಮ ಸೈನ್ಯವೆಲ್ಲ ಪುಡಿ ಪುಡಿ ಆಗೋಗ್ತಾ ಇದೆ, ಎಲ್ಲರೂ ಓಡೋಗ್ತಾ ಇದ್ದಾರೆ, ಇದೆಂತಹ ವ್ಯೂಹ ರಚಿಸ್ಬಿಟ್ಟೆ ನೀನು. ಅರ್ಜುನನಿಗೆ ನೀನು ಮಾತು ಕೊಟ್ಟಂತೆ ನಡ್ಕೊಳ್ತಾ ಇದ್ದೀಯ, ಏನು ಮಾಡಲ್ಲ ಅಂತ. ಸರ್ವ ಸೇನಾನಿಯಾಗಿ ನಿನ್ನನ್ನು ಮಾಡಿ ನಾನು ಕೆಟ್ಟೋದ್ನಲ್ಲ ಅಂತ ದುರ್ಯೋಧನ ಕೋಪದಿಂದ ಮಾತಾಡ್ತಾ ಇದ್ದಾನೆ. ಈ ಅರ್ಜುನ ಒಬ್ನೇ ನಮ್ಮ ಮೂಲ ಬಲವನ್ನ ಬೇರು ಸಮೇತ ಕೊಯ್ದಾಕ್ತಾ ಇದ್ದ ತಾತ. ನೀನಿನ್ನು ಬದುಕಿರುವಾಗಲೇ ಇದನ್ನೆಲ್ಲ ನೋಡ್ತಾ ಇದ್ದೀಯಾ? ದ್ರೋಣ, ಇನ್ನು ನೀನು ಜೀವಂತ ಇರುವಾಗಲೇ ನಮ್ಗಿಂತ ಸ್ಥಿತಿ ಬಂತ? ನನ್ನ ಆಪ್ತ ಮಿತ್ರನಾಗಿರ್ತಕ್ಕಂಥ ಕರ್ಣ ಶಸ್ತ್ರವನ್ನ ಕೆಳಗಿಡುವಂತಹ ಸಮಯ ಬಂದ್ರೆ ಅವನನ್ನ ಬಿಟ್ಟು ನಿಮ್ಮನ್ನ ನಾನು ನಂಬದೆ. ಆದ್ರೆ ನೀವು ನನ್ನನ್ನ ಉಳಿಸೋ ರೀತಿ ಕಾಣಿಸ್ತಾ ಇಲ್ಲ. ಅವನನ್ನ ಜೀವಂತ ಹಿಂದಿರುಗಲು ಬಿಡಬೇಡ ತಾತ. ಅವನನ್ನ ಸಾಯಿಸುವಂತ ಭೀಷ್ಮನಿಗೆ ಅವಮಾನವನ್ನ ಮಾಡ್ತಾ ಇದ್ದಾನೆ. ನೋಡಿ, ಮೊದಲನೇ ದಿವಸ ಯುದ್ಧದಲ್ಲಿ ಶ್ವೇತನ ಬಾಣಗಳಿಗೆ ಭೀಷ್ಮ ದಣಿದಿದ್ದ. ರಾತ್ರಿ ನಿದ್ರೆ ಮಾಡ್ಲಿಲ್ಲ. ಇವತ್ತು ಮತ್ತೆ ಅರ್ಜುನನ್ ಜೊತೆ ಬಂದು ಯುದ್ಧ ಮಾಡೋದು ಅಂದ್ರೆ ಸುಲಭನ ಅದು? ಅತಿರಥರು ಏಕಕಾಲಕ್ಕೆ ಹಿಮ್ಮೆಟ್ಟಿಸಿದ್ದ ಅರ್ಜುನನ ಬಗ್ಗೆ ಅಭಿಮಾನ, ಸಂತಸ ಇದ್ದಿದ್ ನಿಜ. ಆದ್ರೆ ಅವನು ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದ ಯುದ್ಧ ಭೂಮಿಯಲ್ಲಿ. ಆದ್ರೆ ಜೀತದ ಆಳು ಅನ್ನವನ್ನ ಕೂಳ್ ತಿಂದಿದ್ಯ ರಕ್ಷಿಸುವಂತ ಅವನ್ನ ಹಂಗಿಸ್ತಾ ಇದ್ದ ಭೀಷ್ಮನನ್ನ. ಮುದುಕ ಅಂತ ಮರ್ಮಸ್ಥಾನವನ್ನ ಹೊಕ್ಕಿರಿತಾ ಇತ್ತು. ಭೀಷ್ಮ ಬಹಳ ದುಃಖದಿಂದ ನಿಂತಿದ್ದ. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ತಾತ, ನೀನು ಒಬ್ಬ ಯುವಕನೊಡನೆ ಎಷ್ಟು ಹೊತ್ತು ಸರಸ ಚೆಲ್ಲಾಟವಾಡ್ತಾ ಇದ್ಯಾ? ಆ ಶ್ವೇತ ನಿನಗೆಷ್ಟರವನು? ಬೇಗ ಕೊಂದು ಮುಗಿಸದೆ ನಿನ್ನೆ ಹಿಡೀ ದಿನ ಹಾಳು ಮಾಡ್ದೆ. ಕರ್ಣ ಇದ್ದಿದ್ರೆ, ಯಾವಾಗ ಕರ್ಣ ಇದ್ದಿದ್ರೆ ಅಂದ್ರೆ ಭೀಷ್ಮನಿಗೆ ಕೋಪ ಬಂತು. ದುರ್ಯೋಧನ ಮೂಢ, ಶ್ವೇತನ ಪರಾಕ್ರಮ ಅಂದ್ರೆ ಸುಮ್ನೆನಾ? ಕೊನೆಗೆ ನಾನು ಬ್ರಹ್ಮಾಸ್ತ್ರವನ್ನ ಬಿಟ್ಟು ಅವನನ್ನ ಮುಗಿಸ್ದೆ. ಆಗಿರ್ತಕ್ಕಂಥ ಯೋಧ ಸುಮ್ನೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲ್ಲ, ಆದ್ರೆ ನಾನು ಮಾಡ್ದೆ ನಿನ್ನೆ. ಯಾವ ಸುಡ್ಗಾಡ್ ಅಸ್ತ್ರ ಆಗಿದ್ರೆ ನನಗೇನು? ಅದ್ರ ಮೊದಲು ಯಾಕೆ ನೀನ್ ಬಿಡ್ಲಿಲ್ಲ? ಪ್ರಾರಂಭದಲ್ಲೇ ಬಿಟ್ಟು ಸಾಯಿಸ್ಬೇಕಿತ್ತು ಅವನನ್ನ. ಬ್ರಹ್ಮಾಸ್ತ್ರವನ್ನ ಆಪತ್ಕಾಲದಲ್ಲಿ ಮಾತ್ರ ಬಿಡಬೇಕು ಅಂತ ಶಾಸ್ತ್ರ ಇದೆ. ಅಂತದನ್ನ ಮೊದಲನೇ ದಿನದೇ ನಾನು ನನ್ನ ಕೈಯಿಂದ ಬಿಟ್ಟೆ ಅಂದ್ರೆ ಶ್ವೇತ ಎಂತ ವೀರ ಇರ್ಬೋದು. ಎಷ್ಟು ಸಲ ನನ್ನ ರಥವನ್ನ ಹಾಳು ಮಾಡ್ದ, ಎಷ್ಟು ಸಾರಥಿಯರನ್ನ ಕೊಂದ, ಎಷ್ಟು ಬಿಲ್ಲುಗಳನ್ನ ಪುಡಿಪುಡಿ ಮಾಡ್ದ. ನೀನ್ ಎಲ್ಲಿದ್ದೆ? ನಿದ್ರೆ ಮಾಡ್ತಾ ಇದ್ದ? ನಿನ್ ಕಣ್ಣಿಂದ ನೋಡ್ಲಿಲ್ವಾ? ಶಕ್ತಿ ಮೀರಿ ದುಡಿತಾರೋ ಈ ಮುದುಕನನ್ನ ನೀನ್ ಅಸಭ್ಯ ಮಾತಿನಿಂದ ಚುಚ್ಚುತ್ತಾ ಇದ್ಯಲ್ಲ. ಜಂಬಕೋರ ಕರ್ಣನನ್ನ ಮತ್ತೆಂದು ಪ್ರಸ್ತಾಪಿಸ್ಬೇಡ ನೀನು. ಸರಿ ಆಯ್ತು, ಅರ್ಜುನನ್ನ ಮುಗಿಸಿಕೊಡು ತಾತ ಅಂದ. ಅರ್ಜುನನನ್ನ ಹಿಮ್ಮೆಟ್ಟಿಸ್ತೇನೆ, ಆದ್ರೆ ಕೊಲ್ಲಲಾರನೆಂದು ಆಗಲೇ ಶಪಥ ಮಾಡಿದ್ದೇನೆ. ಆ ಕ್ಷಣದಲ್ಲಿ ದುರ್ಯೋಧನ ಕೋಪದಿಂದ ಅಲ್ಲಿಂದ ಹೊರಟೋದ. ಇಷ್ಟು ಮಾತಾಡಿ ಮುಗಿಸುವಷ್ಟರಲ್ಲಿ ಗಾಂಗೇಯನ ಮೈಯಿಂದ ಅರ್ಜುನನ ಬಾಣಗಳು ತೂತು ಮಾಡಿ ರಕ್ತವನ್ನು ಹರಿಸ್ತಾ ಇತ್ತು. ಕಿತ್ತಾಕಕ್ ಸಮಯ ಆಗ್ತಾ ಇಲ್ಲ ಅವನಿಗೆ. ಕೋಪಗೊಂಡಂತಹ ಭೀಷ್ಮ ಭಯಂಕರವಾದ 3 ಬಾಣಗಳನ್ನ ಅರ್ಜುನನ ಆಸನದತ್ತ ಹೊಡೆದ. ಕೃಷ್ಣ ತನ್ನ ಎದೆಯನ್ನ ಕೊಟ್ಟ, ಅದು ಕೃಷ್ಣನ ಎದೆಗೆ ತಗುಲಿ ಗಾಯ ಆಯ್ತು. ಭಕ್ತ ಬಿಟ್ಟಂತಹ ಬಾಣಗಳಿಂದ ಆ ಕೆಂಪು ಗಾಯಗಳು ಕೆಂಪು ಮುತ್ತುಗಳ ಹೂಗಳ ಹಾರದಂತೆ ಕೃಷ್ಣನ ಎದೆಯಲ್ಲಿ ಹೊಳಿತಾ ಇದೆ. ಯಾವಾಗ ಭೀಷ್ಮ ಬಿಟ್ಟಂತಹ ಬಾಣ ಕೃಷ್ಣನ ಎದೆಗೆ ತಾಕಿ ಗಾಯ ಆಗಿ ರಕ್ತ ಬರುವ ಸಂಭವ ಬಂತು, ಅರ್ಜುನನಿಗೆ ಕೋಪ ಬಂತು. ಭೀಷ್ಮನ ಸಾರಥಿಯನ್ನ ಕೊಂದಾಗ್ತ ಮತ್ತೆ ಅವತ್ತು.
ಆ ರಥ ತನ್ನ ಸುತ್ತ ಒಂದು ಸುತ್ತು ಬರುವಂತೆ ಮಾಡ್ದ. ತಲೆ ಸುತ್ತಿದ ಆ ಸಾರಥಿಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಲಿಲ್ಲ. ಭೀಷ್ಮಾರ್ಜುನರು ಗರ್ಜಿಸ್ತಾ ಇದ್ದಾರೆ, ಶಂಖ ಊದ್ತಾ ಇದ್ದಾರೆ, ಬಿಲ್ಲುಗಳ ದಾರಗಳನ್ನೆಳೆದು ಠಂಕಾರವನ್ನ ಮಾಡ್ತಾ ಬಾಣ ಬಿಡ್ತಾ ಇದ್ದಾರೆ. ಆ ಬಾಣ ಜಾಲಗಳಿಂದ ಭೂಮಿಯೇ ಬಿರಿತಾ ಇದೆ. ಯಾರು ಮೇಲಲ್ಲ, ಯಾರು ಪ್ರಬಲರಲ್ಲ, ಯಾರು ಕೀಳಲ್ಲ ಅನ್ನೋ ರೀತಿ ಯುದ್ಧ ನಡೀತಾ ಇದೆ. ಬಹಳ ಹೊತ್ತು ಸಾಗಿತು, ಸಮಸಮವಾಗಿ ನಡೀತಾ ಇದೆ. ಭೀಷ್ಮನ ಬಾಣಗಳನ್ನ ಅರ್ಜುನ ಎದುರಿಸಿದ್ರೆ, ಅರ್ಜುನನ ಬಾಣಗಳನ್ನ ಭೀಷ್ಮ ಎದುರಿಸ್ತಾ ಇದ್ದಾನೆ. ಕೆಲವರಿಗೆ ಈ ಭ್ರಮಣೆಗಳಲ್ಲಿ ಅರ್ಜುನ ಗೆಲ್ತಾನೆ ಅನ್ಸ್ತು, ಇನ್ನೂ ಕೆಲವರಿಗೆ ಭೀಷ್ಮ ಗೆಲ್ಲಿಸ್ತಾನೆ ಅಂತ ಅನಿಸ್ತು. ಆದ್ರೆ ಇಬ್ರು ಸಮಬಲ ಕಾಣಿಸ್ತಾ ಇದ್ದಾರೆ. ಧರ್ಮದಲ್ಲೇ ಇರೋನಿಗೆ ಯಾರು ದ್ರೋಹ ಮಾಡ್ಲಿಕ್ಕೆ ಸಾಧ್ಯ? ಭೀಷ್ಮಾರ್ಜುನರಿಗೆ ಒಬ್ಬರನ್ನೊಬ್ಬರು ಸೋಲಿಸ್ಲಿಕ್ಕೆ ಯಾವ ಆಸ್ಪದ ಸಿಕ್ಲೇ ಇಲ್ಲ. ಅಸ್ತ್ರ ಪ್ರಯೋಗ ರೀತಿಗಳನ್ನ ಮೀರಬಾರ್ದು, ಅನ್ಯಾಯದಿಂದ ಯುದ್ಧ ಆಗಬಾರ್ದು ಅನ್ನೋ ರೀತಿಲಿ ಯುದ್ಧ ಮಾಡ್ತಾ ಇದ್ದಾರೆ. ಅತಿ ಬಲವಾದಂತಹ ಆಯುಧಗಳನ್ನ ಪ್ರದರ್ಶನ ಮಾಡುವಂತ ಸಮಯ ಬಂದಿಲ್ಲ ಇನ್ನ. ಸುಮ್ನೆ ಸತ್ತೋಗ್ಬಿಡ್ಲಿ ಅಂತ ಯಾವ ಬಾಣ ಬೇಕಾದ್ರೆ ಆ ಬಾಣ ಬಿಟ್ರೆ ಅದು ಯುದ್ಧದ ಅನೀತಿ ಆಗುತ್ತೆ. ಆಕಾಶದಲ್ಲಿ ದೇವ ಗಂಧರ್ವರು, ಭೂಮಿಯಲ್ಲಿ ಪಿಶಾಚೋರಗ ರಾಕ್ಷಸರು ನೋಡ್ತಾ ಇದ್ದಾರಂತೆ ಯುದ್ಧವನ್ನ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಭೀಷ್ಮನನ್ನ ಅರ್ಜುನ ಎಂದಿಗೂ ಗೆಲ್ಲಕ್ಕಾಗದೇ ಇಲ್ಲ ಅಂತ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಛೇ, ಅರ್ಜುನನನ್ನ ಭೀಷ್ಮ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಮೂಕ ಪ್ರೇಕ್ಷಿತರಾಗಿ ಭೀಷ್ಮಾರ್ಜುನರ ಯುದ್ಧವನ್ನ ನೋಡ್ತಾ ಇದ್ದಾರೆ. ಈ ಕಡೆ ದ್ರೋಣಾಚಾರ್ಯರಿಗೂ ಪಂಚಾಲರಿಗೂ ಭಯಂಕರ ಯುದ್ಧ. ಶಿಷ್ಯನಾದ ದುಷ್ಟದ್ಯುಮ್ನ ಆಚಾರ್ಯನಾದ ದ್ರೋಣನ ಎದುರಿಸಿ ನಿಂತ್ಕೊಂಡಿದ್ದಾನೆ. ಅವನು ಬಲ್ಲೆಯೊಂದರಿಂದ ದ್ರೋಣ ಶಿಷ್ಯನ ಸಾರಥಿಯನ್ನ ಕೊಂದು ಕೆಳಗುರುಳಿಸ್ತ, 4 ಬಾಣಗಳಿಂದ 4 ಕುದುರೆಗಳನ್ನು ಸಾಯಿಸ್ಬಿಟ್ಟ. ದುಷ್ಟದುಮ್ನ ರಥದಲ್ಲಿಲ್ಲ, ನೆಲದ ಮೇಲೆ ನಿಂತ್ಕೊಂಡೆ 90 ಬಾಣಗಳನ್ನ ಒಟ್ಟಿಗೆ ಬಿಟ್ಟು ದ್ರೋಣರನ್ನ ಮುಚ್ಚಾಕ್ಬಿಟ್ಟಿದ್ದಾನೆ ಬಾಣದಲ್ಲೇ. ದುಷ್ಟದ್ಯುಮ್ನನ್ನ ಅಲ್ಲಿಂದಲೇ ಮುಗಿಸಿ ಬಿಡಬೇಕು ಅಂತ ದ್ರೋಣ ಆ ಬಾಣಗಳ ರಕ್ಷೆ ಎಲ್ಲೇ ಘೋರಾಸ್ತ್ರವೊಂದನ್ನ ಹೂಡಿದ್ದಾನೆ. ಆ ಅಸ್ತ್ರ ಇಂದ್ರನ ವಜ್ರದಂತೆ, ಯಮನ ಕಾಲದಂಡದಂತೆ ಹೊಳೆಯುತ್ತಾ ಅಗ್ನಿಯನ್ನ ಬಿಡ್ತಾ ದುಷ್ಟದುಮ್ನನ ಕತೆ ಮುನ್ನುಗ್ಗಿ ಬರ್ತಾ ಇದ್ರೆ ಅದನ್ನು ನೋಡ್ದಂತ ಎಲ್ರೂ ಕೂಡ ದುಷ್ಟದುಮ್ನನ ಕತೆ ಮುಗಿತು ಅನ್ಕೊಂಡ್ರು. ಆದರೆ ದುಷ್ಟದ್ಯುಮ್ನ ಗುರುವಿಗೆ ಸರಿಯಾದ ಶಿಷ್ಯ. ಅದನ್ನ ಯಾವ ರೀತಿ ಶಮನ ಮಾಡ್ಕೋಬೇಕು ಅಂತ ಗುರುವಿನಿಂದ ಅರ್ತಿದ್ದ. ಹಾಗಾಗಿ ಆ ದಿವ್ಯಾಸ್ತ್ರವನ್ನ ಅರ್ಧ ದಾರಿಯಲ್ಲೇ ಛೇದಿಸಿ ಆಚಾರ್ಯನ ಮೇಲೆ ಬಾಣಗಳ ಮಳೆಯನ್ನೇರುತ್ತಾ ಇದ್ದಾನೆ. ತಟ್ಟನೆ ಶಕ್ತಾಯುಧವನ್ನ ಸೆಳೆದು ದ್ರೋಣನ ಪ್ರಾಣವನ್ನ ತೆಗೆದು ಬಿಡಬೇಕು ಅಂತ ಹೋದ. ಆ ಶಕ್ತಿಯಾಯುಧ ಬಂಗಾರದಿಂದ, ಮಣಿಮಾಣಿಕ್ಯದಿಂದ ಅಲಂಕರಿಸಲಾಗಿತ್ತು. ಆದ್ರೆ ದ್ರೋಣ ಅದನ್ನ 3 ತುಂಡಾಗುವಂತೆ ಕತ್ತರಿಸಾಕ್ಬಿಟ್ಟ. ದುಷ್ಟದುಮ್ನನ ಬಿಲ್ಲನ್ ಕತ್ತರಿಸಾಕ್ತ, ಗದೆಯನ್ನ ಕತ್ತರಿಸಾಕ್ತ. ಆದ್ರೆ ಬೇರೆ ರಥವನ್ನ ಹತ್ತಿ ಬೇರೆ ಬಿಲ್ಲು ಹಿಡಿದು ದುಷ್ಟದುಮ್ನ ಆಚಾರ್ಯರ ಜೊತೆ ಕಾದಾಡ್ತಾ ಇದ್ದಾನೆ. ಯಾರು ಬಗ್ತಾ ಇಲ್ಲ, ಯಾರು ಜಗತಾ ಇಲ್ಲ. ಆ ಹೊತ್ತಿಗೆ ಭೀಮಸೇನ ದುಷ್ಟದುಮ್ನನ ಸಹಾಯಕ್ಕೆ ಬಂದ. ದ್ರೋಣನನ್ನ 7 ಬಾಣಗಳಿಂದ ನೋಯಿಸ್ತ ದುಷ್ಟದುಮ್ನನನ್ನ ತನ್ನ ರಥದಲ್ಲಿ ಹತ್ತಿಸ್ಕೊಂಡ ಭೀಮ. ಈ ಕಡೆ ದ್ರೋಣರ ರಕ್ಷಣೆಗೆ ಕಳಿಂಗ ಪಡೆಯೊಂದು ದೊಡ್ಡ ಪ್ರಮಾಣದಲ್ಲಿ ಬಂತು. ಕಳಿಂಗರಿಗೂ ಭೀಮನಿಗೂ ರೋಮಹರ್ಷಕ ಯುದ್ಧ ಆರಂಭ ಆಯ್ತಾ ಇದೆ. ಆನೆ, ಕುದುರೆ, ರಥ ಪದಾತಿಗಳು ಸೇರಿದ್ದ ಕಳಿಂಗ ಪಡೆ ದೊಡ್ಡದು, ಭಯಂಕರವಾಗಿತ್ತು. ಏಕಲವ್ಯನ ಕಾಡು ಬೇಡರ ಪಡೆ ಅವ್ರ ಜೊತೆ ಇತ್ತು. ಭೀಮನ ಹಿಂದಿದ್ದಂತಹ ಛೇದಿ, ಮತ್ಸ್ಯ, ಕರುಷ ಸೈನ್ಯಗಳು ಕಳಿಂಗರನ್ನ, ನಿಷಾದರನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಸ್ವಲ್ಪವೇ ಕಾಲ ಕಳಿಂಗರ ಆಕ್ರಮಣಕ್ಕೆ ಭೀಮನನ್ನ ಬಿಟ್ಟು ಎಲ್ಲ ಹಿಂದೆ ಹೋಗ್ಬಿಟ್ರು. ಭೀಮ ಮಾತ್ರ ಒಬ್ಬನೇ ಅಲುಗಾಡದೆ ಎದುರಿಸ್ತಾ ಇದ್ದಾನೆ. ಕಳಿಂಗರ ದೊರೆ ಶಕ್ರದೇವನೇ
ಎದುರಾಗಿದ್ದ ಭೀಮನಿಗೆ. ಭೀಮನ ರಥವನ್ನ ಪುಡಿ ಪುಡಿ ಮಾಡ್ದ. ಕುಪಿತನಾದ ಭೀಮ ತನ್ನ ಅಪೂರ್ವ ಗದೆಯನ್ನ ತಿರುಗಿಸಿ ಶಕ್ರದೇವನ ಮೇಲೆ ಬೀಸ್ತ. ಆ ಏಟಿಗೆ ಅವನ ರಥ, ಕುದುರೆ, ಸಾರಥಿ ಎಲ್ಲ ಪುಡಿ ಪುಡಿ ಆಗಿದ್ದಲ್ಲ, ಶಕ್ರದೇವನೇ ಮುದ್ದೆಯಾಗಿ ಸಾಯ್ದ. ಆಗ ಅವನ ತಂದೆ ಭೀಮನ ಮುಂದೆ ಬರ್ತಾನೆ. ಭೀಮ ಬಲ ಕೈಯಲ್ಲಿ ಕತ್ತಿ ಹಿಡಿದು ಎತ್ತಿನ ಚರ್ಮದಿಂದ ಮಾಡಿದ ಗುರಾಣಿಯನ್ನ ಎಡಗೈಲಿ ಹಿಡಿದು ಶಕ್ರದೇವನ ತಂದೆಯಾದಂತಹ ಭಾನುಮಂತನನ್ನ ಕೊಂದಾಕ್ಬಿಟ್ಟ. ಆ ಗುರಾಣಿಯ ಮೇಲೆ ಬಂಗಾರದಿಂದ ಲೇಪಿಸಿದ್ರು. ಅರ್ಧ ಚಂದ್ರ ನಕ್ಷತ್ರಗಳ ಚಿಹ್ನೆಯಿಂದ ಫಳಫಳ ಅಂತ ಹೊಳಿತಾ ಇತ್ತು. ಯಾಕೆ? ಶತ್ರುಗಳ ಮುಂದೆ ಬಿಸಿಲಿಗೆ ಅದನ್ನ ಇಟ್ಬಿಟ್ರೆ ಅದರ ಬೆಳಕು ಅವರ ಕಣ್ಣಿಗೆ ತಾಗಿ ಮಬ್ಬಾಗುತ್ತೆ. ಆಗ ಶಸ್ತ್ರವನ್ನ ಪ್ರಯೋಗಿಸಲ್ಲ, ಅವರ ಕಣ್ಣು ಬಿಡೋದ್ರೊಳಗಡೆ ಸಾಯಿಸ್ಬಿಡ್ಬೋದಿತ್ತು. ಕಳಿಂಗ ರಾಜ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದ. ಆದ್ರೆ ಭೀಮ ಕತ್ತಿಯಿಂದ ತುಂಡರಿಸ್ತಾ ಮುಂದೆ ಮುಂದೆ ನಡೀತಾ ಇದ್ದಿದ್ದು ನೋಡೋರ್ಗೆ ರಂಜಕವಾಗಿತ್ತು. ಕಳಿಂಗನ 14 ತೋಮರಾಯುಧಗಳನ್ನ ಭೀಮ ಕತ್ತಿಯಿಂದಲೇ ಕಡಿದು ಹಾಕ್ಬಿಟ್ಟ. ಸಿಂಹದಂತೆ ಗರ್ಜಿಸ್ತಾ ಭೀಮನ ನಾದ ಕಳಿಂಗನಲ್ಲಿ ಭಯ ಹುಟ್ಟಾಕ್ತು. ಅನ್ಕೊಂಡ, ಇವನು ಮನುಷ್ಯನಲ್ಲ, ಇವನು ರಾಕ್ಷಸ. ಇವನು ರಾಕ್ಷಸ ಅಂದಾಕ್ಷಣ ಕಳಿಂಗ ಸೈನ್ಯ ಓಡಕಾರಂಭ ಆಯಿತು. ಒಂದು ಆನೆ, ಅದರ ದಂತದ ಮೇಲೆ ಕಾಲೂರಿ ಹತ್ತಿ ಕುಳಿತ ಭೀಮ ವೇಗವಾಗಿ ಕಳಿಂಗ ದೊರೆಯತ್ತ ಓಡಿಸ್ತಾ. ಆದ್ರೆ ಕಳಿಂಗ ಬಿಟ್ಟ ಶಕ್ತಿಯನ್ನ ಭೀಮ 2 ತುಂಡಾಗಿಸ್ತಾ. ಏನಾದ್ರೂ ಮಾಡಿ ಕಳಿಂಗನನ್ನ ಸಾಯಿಸ್ಬೇಕು ಅಂತ ಹೋದ. ಅವನ ತಲೆಯನ್ನ ತುಂಡರಿಸ್ತಾ. ಅಷ್ಟರಲ್ಲಿ ಭಾನುಮಂತ ಭಾರವಾದ ಗದೆಯನ್ನ ಕೆಳಗಡೆ ಬಿದ್ದಿದ್ದ, ಸಾಯೋ ಹಂತದಲ್ಲಿದ್ದ. ಆದ್ರೆ ಅವನು ಆನೆಯನ್ನ ಏರಿ ಕುಳಿತಂತಹ ಭೀಮನ ಮೇಲೆ ಪ್ರಯೋಗಿಸಿದಾಗ ಆನೆ ಸತ್ತು ಕೆಳಗಡೆ ಬಿತ್ತು. ಕೆಳಗಿಳಿದ ಭೀಮ ಕತ್ತಿಯನ್ನ ಹಿಡಿದು ಕಳಿಂಗನ ಸೇನೆ ಒಳಗಡೆ ಹೊಕ್ಕಿ ಸಿಕ್ಕವರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾನೆ. ಒಬ್ಬನೇ ಒಬ್ಬ ಭೀಮ ಇಡೀ ಕಳಿಂಗ ಸೇನೆಯನ್ನ ನಾಶ ಮಾಡ್ದ. ಎಷ್ಟೋ 100 ಆನೆಗಳನ್ನ ತನ್ನ ಕತ್ತಿಯಿಂದಲೇ ಸಾಯಿಸಾಕ್ಬಿಟ್ಟ. ಕುದುರೆಗಳ ತಲೆಯನ್ನ ಕಡ್ದು ಕಡ್ದು ಹಾಕ್ತಾ ಇದ್ದಾನೆ. ರಥಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾನೆ. ಯಾವ ಆಯುಧವೂ ಭೀಮನನ್ನ ಏನು ಮಾಡಕ್ಕಾಗ್ತಾ ಇಲ್ಲ. ಕಳಿಂಗ ಸೇನೆಯ ನಾಯಕರೆಲ್ಲ ಹತರಾದ್ರು. ಸೈನ್ಯದ ಬಹುಭಾಗವೆಲ್ಲ ಸತ್ತೋದ್ರು. ಅಳುದುಳಿದ ಭಾಗದ ಕೆಲವರು ಭೀಷ್ಮನಲ್ಲಿ ಶರಣಾಗತಿಯನ್ನ ಬೇಡ್ತಾ ಇದ್ದಾರೆ, ನಮ್ಮನ್ನ ಉಳಿಸಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ ಶ್ರುತಾಯುಷ ಅನ್ನುವ ಒಬ್ಬ ಕಳಿಂಗ ವೀರ ಅಲ್ಲಿ ನಾಯಕನಾಗಿ ಉಳ್ಕೊಂಡಿದ್ದ. ಅಶೋಕ ಅನ್ನುವ ಸಾರಥಿ ಭೀಮನಿಗೆ ಒಂದು ಹೊಸದೊಂದು ರಥವನ್ನ ತಂದಿದ್ದ. ರಥದಲ್ಲಿ ಕುಳಿತ ಭೀಮ 7 ಬಾಣಗಳಿಂದ ಶ್ರಿತಾಯುಷನನ್ನ ಕೊಂದಾಕ್ತಾ ಮತ್ತೆ ಸೈನ್ಯ ಓಡೋಗ್ತಾ ಇದೆ. ಚಕ್ರ ರಕ್ಷಕರನ್ನ, ಅವರನ್ನ ಎತ್ಕೊಂಡು ಹೋಗಕ್ ಬಂದವ್ರನ್ನು ಕೂಡ ಭೀಮ ಉಳಿಸ್ತಿಲ್ಲ. ಕಳಿಂಗರು ಅಂದ್ರೆ ಸುಮ್ನೆನಾ? ಸಾಮಾನ್ಯದವರವರು. 2,000 ಸೈನ್ಯ ಸೇನೆಯನ್ನ ಭೀಮ ಅಲ್ಲಿ ಕೊಂದು ಹಾಕಿದ್ದ. 5,000 ಜನರು ಒಟ್ಟಿಗೆ ಭೀಮನನ್ನು ಹೆದರ್ಸಕ್ ಬಂದಿದ್ರು. ಅಷ್ಟು ಜನರನ್ನು ಸಾಯಿಸಾಕಿದ್ದ. 106 ಆನೆಗಳನ್ನ ತಂದು ಭೀಮನ ಸುತ್ತ ನಿಲ್ಸಿ ಅವನನ್ನ ಕೊಲ್ತಕ್ಕಂತ ಉಪಾಯವನ್ನ ಮಾಡಿದ್ರು ಕೂಡ ಅಷ್ಟು ಆನೆಗಳನ್ನ ಕೊಂದಾಕಿದ್ದ. ಭೀಮ ಊದಂತ ಶಂಖನಾದಕ್ಕೆ ಉಳಿದ ಆನೆಗಳು ಆ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಬಿಟ್ಟು ಓಡು ಹೋಗಿದ್ವು ಕಾಡಿನ ಕಡೆ. ದುಷ್ಟದುಮ್ನ ಭೀಮನ ಸಹಾಯಕ್ಕೆ ಬಂದ. ಒಂದೇ ಒಂದು ಸೇನೆಯನ್ನು ಕೂಡ ಉಳಿಸ್ಲಿಲ್ಲ, ಕಳಿಂಗ ಸೇನೆಯನ್ನ. ಕಡೆಗೆ ಭೀಮ ಹಿಂದಿರುಗಿ ನೋಡ್ತಾನೆ. ವೀರರು ಒಬ್ಬರನ್ನೊಬ್ಬರು ಬಿಗಿದಪ್ಪಿ ಸಂತೋಷದಿಂದ ಕಣ್ಣೀರಿಡ್ತಾ ಇದ್ದಾರೆ, ಪಾಂಡವರ ಕಡೆಯ ವೀರರು. ಆಗ ದುಷ್ಟದುಮ್ನ ಹೇಳ್ತಾ ಇದ್ದಾನೆ, ಭೀಮ, ನಿನ್ನನ್ನು ಸಾತ್ಯಕಿಯನ್ನು ಬಿಟ್ಟರೆ ಬೇರಾರು ಇಷ್ಟು ಪ್ರಿಯರಲ್ಲ ನಮ್ಮ ತಂದೆ ದ್ರುಪದ ರಾಜನಿಗೆ. ಅವನನ್ನ ಹುರಿದುಂಬಿಸ್ತಾ ಇದ್ದಾನೆ. ದುಷ್ಟದುಮ್ನ ಶಂಖವನ್ನ ಊದ್ರೆ ಪಾಂಡವ ಸೈನ್ಯ ಹರ್ಷೋದ್ಗಾರವನ್ನ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಸಾತ್ಯಕಿಯನ್ನ ಕೌರವ ಸೇನೆ ಸುತ್ತುವರೆದಿತ್ತಲ್ಲಿ. ಭೀಮ ಅಲ್ಲಿಗೆ ಬರುವ ವೇಳೆಗೆ ಅವನನ್ನ ಕಂಡೇ ಕೌರವ ಸೈನ್ಯ ಓಡ್ತಾ ಇದೆ, ಭೀಮ ಬರ್ತಾ ಇದ್ದಾನೆ ಅಂತ. ಕಾಲ ಪುರುಷನೇ ಕಳಿಂಗರನ್ನ ಮುಗಿಸಿ ಬರ್ತಾ ಇದ್ದಾನೆ, ನಾನೆಷ್ಟು ಮಾತ್ರ ಅವನಿಗೆ ಅಂತ ಎಲ್ಲರೂ ಓಡೋಗ್ತಾ ಇದ್ದಾರೆ.
ಭೀಮನ ರಥವನ್ನ ಪುಡಿ ಪುಡಿ ಮಾಡಿ ಸಾರಥಿ ಕುದುರೆಗಳನ್ನ ಕೊಂದ ಕ್ರುದ್ಧನಾದ ಭೀಮ ಓಡ್ತಾ ಇದ್ದಾನೆ ಪಿತಾಮಹನನ್ನ ಉಳಿಸಬಾರ್ದು ಅಂತ. ಹೋದವನೇ ಭೀಷ್ಮನ ಸಾರಥಿಯನ್ನ ಕೊಂದ. ಭೀಷ್ಮ ರಥದ ಕುದುರೆಗಳನ್ನ ದಿಕ್ಕು ತಿಳಿಯದೆ ಗಾಳಿಗೆ ಸಿಕ್ಕ ಎಲೆಯಂತೆ ಮಾಡ್ದ. ಅಷ್ಟಕ್ಕೆ ಭೀಷ್ಮ ಹಿಂದೆ ಸರಿತಾನೆ. ಭೀಮನೊಬ್ಬನೇ ಅಂದು ಸರ್ವ ಕಳಿಂಗ ಸೈನ್ಯವನ್ನ ಸಂಹಾರ ಮಾಡಿದ್ದು ಅತ್ಯದ್ಭುತವಾದಂತಹ ದೃಶ್ಯ ಅವತ್ತು. ಅಂದಿನ ಪಾಂಡವ ವಿಜಯದ ಮುಖ್ಯ ಅಂಶ ಅವತ್ತು. ಅದನ್ನ ಕಣ್ಣಿಂದ ನೋಡಿದವರಿಗೆ ರಾತ್ರಿ ಭೀಮನೇ ಕನಸಲ್ಲಿ ಬಂದಂತ ಅನುಭವ. ಎಲ್ಲ ಬೆಚ್ಚಿ ಬಿದ್ದು ಎದುರು ಕೂತ್ಕೊಂತ ಇದ್ರು. ಕೌರವ ಸೈನಿಕರು ನಮ್ಮ ಸರದಿ ಯಾವಾಗ ಬರುತ್ತೋ ಭೀಷ್ಮನ ಕೈಯಲ್ಲಿ ಸಾಯುವಂತಹ ಆ ಸನ್ನಿವೇಶ ಯಾವಾಗ ಬರುತ್ತೆ ಅಂತ ಕಾದು ಕೂತ್ಕೊಂಡಿದ್ರು ಭಯದಿಂದ. ದುಷ್ಟದುಮ್ನ ಅಲ್ಲಿ ಬಂದು ಭೀಮನನ್ನ ತನ್ನ ರಥದಲ್ಲಿ ಏರಿಸ್ಕೊಂಡ. ಸಾತ್ಯಕಿ ಭೀಮನನ್ನ ಆಲಿಂಗಿಸ್ಕೊಂಡು ಅಭಿನಂದಿಸ್ತಾ, ಇನ್ನೇನು ಸಂಜೆ ಆಗುವ ಸಮಯ ಬಂದೇ ಬಿಡ್ತು. ಅಶ್ವತ್ಥಾಮ, ಶಲ್ಯ, ಕೃಪ ಎಲ್ರೂ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ. ಇದನ್ನ ನೋಡಿದಂತಹ ಅಭಿಮನ್ಯು ದುಷ್ಟದುಮ್ನ ಹತ್ರಕ್ಕೆ ಹೋಗ್ತಾ ಇದ್ದಾನೆ, ಅವನ ಜೊತೆ ಸೇರಿ ಯುದ್ಧ ಮಾಡ್ಲಿಕ್ಕೆ. ದುರ್ಯೋಧನನ ಪುತ್ರನಾಗಿರುವ ಲಕ್ಷ್ಮಣ ಕೌರವ ಸೇನೆಯ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಅಭಿಮನ್ಯು ಬಂದ ಲಕ್ಷ್ಮಣನ ಜೊತೆ ಹೋರಾಡ್ತಾ ಇದ್ದಾನೆ. ಈ ಕಡೆ ಅಭಿಮನ್ಯುವಿನ ಪ್ರಹಾರಕ್ಕೆ ತನ್ನ ಮಗನಾದ ಲಕ್ಷ್ಮಣ ಸೋಲ್ತಾ ಇರೋದನ್ನ ನೋಡಿ ದುರ್ಯೋಧನ ಚಿಂತಾಕ್ರಾಂತನಾಗಿದ್ದಾನೆ. ಓಡೋಗ್ಬಿಟ್ಟ ಲಕ್ಷ್ಮಣ ಅಭಿಮನ್ಯುವಿನ ಮುಂದೆ ನಿಲ್ಲಕ್ಕಾಗದೆ. ಉಳಿದ ಕೌರವರೆಲ್ಲ ಅಭಿಮನ್ಯುವನ್ನ ಸುತ್ತುವರಿತಾ ಇದ್ದಾರೆ. ಮಗನ ರಕ್ಷಣೆಗೆ ಅರ್ಜುನನೇ ಬಂದ. ಅರ್ಜುನ ಬಂದ್ಮೇಲೆ ಅವನನ್ನ ತಡೆಯುವವರಾರು? ಯಾರೂ ಇರ್ಲಿಲ್ಲ ಅಲ್ಲಿ. ಕೌರವ ಸೈನ್ಯವೆಲ್ಲ ಪುಡಿ ಪುಡಿ ಆಗೋಯ್ತು. ಹೆಣಗಳು ಉರುಳಾಡಿದ್ದು, ಭಗ್ನ ರಥಗಳು, ಸತ್ತ ಕುದುರೆಗಳು, ಪುಡಿ ಪುಡಿಯಾದ ಆಯುಧಗಳು, ಒಡೆದ ರಥಚಕ್ರಗಳು, ಸತ್ತುರುಳಿ ಬಿದ್ದ ಆನೆಗಳು, ಕಿತ್ತು ಹರಿದು ಬಿದ್ದ ಕವಚಗಳಿಂದ ಯುದ್ಧ ಭೂಮಿ ತುಂಬೋಯ್ತು. ಧ್ವಜ, ಛತ್ರಿ, ಆಭರಣ, ಗುರಾಣಿ ಎಲ್ಲ ಕಡೆ. ಇನ್ನೇನು ಸೂರ್ಯ ಮುಳುಗುವುದರಲ್ಲಿ ಇದ್ದ. ದ್ರೋಣನ ಕವಚ ಕಳಚಿ ಕೆಳಗಡೆ ಬೀಳುವಂತಹ ಸಮಯ. ಆಗ ಭೀಷ್ಮ ಒಂದು ಮಾತನ್ನ ಹೇಳ್ತಾನೆ, ಆಚಾರ್ಯರೇ, ಅಭಿಮನ್ಯು ಸಾಮಾನ್ಯನಲ್ಲ. ಅರ್ಜುನನನ್ನೇ ಇವನ ಪರಾಕ್ರಮ, ಸಮಯ ಪ್ರಜ್ಞೆ, ಕೈಚಳಕಗಳು ಹೋಳುತ್ತೆ. ತಂದೆಗೆ ತಕ್ಕನಾದ ಮಗ, ಇವನನ್ನಾರೂ ಗೆಲ್ಲಲಾರರು. ನೋಡಿ, ಅರ್ಜುನನನ್ನು ಗೆದ್ದರು, ಅಭಿಮನ್ಯುವಿನ ಗೆಲ್ಲೋದು ಬಹಳ ಅಸಾಧ್ಯ ಅಂತ ಭವಿಷ್ಯವನ್ನ ನುಡಿದು ಬಿಟ್ರು. ಯಾರೋ ಭೀಷ್ಮ ಪಿತಾಮಹರು. ಆ ಹೊತ್ತಿಗೆ ಸೂರ್ಯ ಅಸ್ತಮಾನಗೊಂಡ. ಎರಡೂ ಕಡೆ ಶಂಖನಾದ ಆಯ್ತು. ಯುದ್ಧಕ್ಕೆ ಎರಡನೇ ದಿವಸ ಯುದ್ಧದ ನಿಲ್ಲಿಸುವ ಸಮಯ ಬಂತು. ಸಕಾಲ ಆಯ್ತು. ಶಂಖವನ್ನೋದಿ ಉತ್ತರೀಯವನ್ನ ಆಕಾಶದಲ್ಲಿ ಹಾರಿಸಿದ್ರು. ಎರಡೂ ಕಡೆಯ ಸೈನ್ಯ ಸ್ತಬ್ಧ ಆಯ್ತು. ಪಾಂಡವ ಸೈನ್ಯ ಜಯಘೋಷ ಮಾಡ್ತಾ ಶಿಬಿರಕ್ಕೆ ಹಿಂದಿರುಗ್ತಾ ಇದೆ. ಭಾರವಾದ ಹೆಜ್ಜೆಗಳಿಂದ ಭೀಷ್ಮ ದ್ರೋಣರು ಅವರ ಶಿಬಿರಕ್ಕೆ ಹೋಗ್ತಾ ಇದ್ದಾರೆ. ಅಂದಿನ ಯುದ್ಧದಲ್ಲಿ ಜಯಲಕ್ಷ್ಮಿ ಪಾಂಡವರಿಗೆ ಒಲಿದ್ಲು. ಪಾಂಡವರು ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡು ಹರ್ಷವನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಧರ್ಮರಾಜ ಮಾತ್ರ ಮನಸ್ಸಿನಲ್ಲಿ ಇನ್ನೆಷ್ಟು ನಿರಪರಾಧಿಗಳನ್ನ ಬಲಿಗೊಟ್ಟು ಯುದ್ಧ ನಡೆಸಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಆಗ ಕೃಷ್ಣ ಕೊಂಚವೇ ದಿನ ತಾಳಿರಿ ಧರ್ಮರಾಯ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ಈ ಕಡೆ ಸಂಜಯ ಧೃತರಾಷ್ಟ್ರನಿಗೆ, ಹೇ ಧೃತರಾಷ್ಟ್ರ, ನಿನ್ನ ಸೈನ್ಯವನ್ನ ಕಾಪಾಡಬಲ್ಲವರು ಯಾರಿದ್ದಾರೆ? ದಣಿದಿದ್ದ ಭೀಷ್ಮ ತಟಸ್ಥನಾಗಿ ಏನನ್ನೂ ಮಾಡಕ್ಕಾಗದೆ ನೋಡ್ತಾ ನಿಂತ್ಕೊಳ್ಳೋ ಪರಿಸ್ಥಿತಿ. ಹತ್ತಿರ ಬಂದ ನಿನ್ನ ಕಡೆಯ ವೀರಾರರನ್ನ ಅರ್ಜುನ ಉಳಿಸ್ಲಿಲ್ಲ, ಭೀಮ ಬಿಡ್ಲಿಲ್ಲ, ಅಭಿಮನ್ಯು ಹೋರಾಡದ್ನ ನಿಲ್ಲಿಸ್ಲಿಲ್ಲ. ಆ ಮಾತನ್ನ ಕೇಳಿ ಧೃತರಾಷ್ಟ್ರ ಖಿನ್ನ ವದನನಾಗಿ ಕಣ್ಣೀರ್ ಸುರಿಸ್ತಾ ನಿಟ್ಟುರಿಸು ಬಿಡ್ತಾ ಇದ್ದಾನೆ. ಈ ರೀತಿ ಎರಡನೆಯ ದಿವಸದ ಯುದ್ಧ ರೋಚಕವಾಗಿತ್ತು.
ಕಳಿಂಗ ಸೈನ್ಯ, ಭೀಮ, ದುಷ್ಟದುಮ್ನ, ಸಾತ್ಯಕಿ, ಅಭಿಮನ್ಯು, ಅರ್ಜುನರ ಪರಾಕ್ರಮ ಹೊಗಳುವಂತ ಮಟ್ಟಕ್ಕಿಂತ ಜಾಸ್ತಿ ಇತ್ತು. ಯುದ್ಧ ಅಂದಾಗ ಸಾವು ಸಾಮಾನ್ಯ, ಕೇಳಿಸ್ಕೊಂಡಾಗ ಮನಸ್ಸು ಭಾರ ಆಗತ್ತೆ. ಇದೇನ್ ಈ ರೀತಿ ಆಯ್ತು ಅನ್ನೋಂತಹ ಸುದ್ದಿ ನಮ್ಮ ಕಿವಿಗೆ ಬೀಳುತ್ತೆ. ಯಾಕೆ ಹೀಗೆ ಅನ್ನುವ ನೂರಾರು ಪ್ರಶ್ನೆ ಕಾಡುತ್ತೆ. ಆದ್ರೆ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇದಕ್ಕೆ ನಾವು ಏನು ಮಾಡುವಂತಹ ಪರಿಸ್ಥಿತಿಲಿ ಇಲ್ಲ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆ ಮೂಡುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡಾಗ? ಅಂದ್ರೆ ಯಾವ್ದು ಸರಿ ಅನ್ಸುತ್ತೆ, ಯಾವ್ದು ತಪ್ಪು ಅನ್ಸುತ್ತೆ? ಏನೋ ಪಾಪ ಮಾಡದೇ ಇರುವಂತಹ ಪ್ರಾಣಿಗಳು ಯಾಕಪ್ಪ ಸಾಯ್ಬೇಕಿತ್ತು ಅಂತ ಕೆಲವೊಬ್ರು ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ. ಅವ್ರು ಯಾಕೆ ಸಾಯ್ಬೇಕಿತ್ತು ಅನ್ನುವ ಆಲೋಚನೆ ಕೆಲವೊಬ್ರು ಮಾಡ್ತಾ ಇದ್ದೀರಾ. ಆದ್ರೆ ಇವ್ರು ಸಾಯ್ಬೇಕು ಅವ್ರು ಸಾಯ್ಬೇಕು ಅನ್ನೋದಕ್ಕಿಂತ ಎಲ್ರೂ ಸಾಯ್ಲೇಬೇಕಿರುತ್ತೆ ಒಂದ್ ದಿವ್ಸ. ಆದ್ರೆ ಸಾಯುವಂತಹ ಸಂದರ್ಭ ವಿಭಿನ್ನ ಆಗಿರುತ್ತೆ. ಅದಕ್ಕೆ ಯುದ್ಧ ಅಂತ ಹೆಸರಷ್ಟೇ. ಧರ್ಮದ ಪರವಾಗಿರೋರು ಯಾವತ್ತೂ ಉಳಿತಾರೆ, ಅಧರ್ಮದ ಪರವಾಗಿರ್ತಕ್ಕಂಥವ್ರು ಯಾವತ್ತಿದ್ರೂ ಕೂಡ ಉಳಿಯಲ್ಲ. ಇದನ್ನ ನಾವ್ ಯಾವತ್ತೂ ಅರ್ಥ ಮಾಡ್ಕೋಬೇಕು. ಯುದ್ಧ ಅನ್ನೋ ಮಾತ್ರಕ್ಕೆ ಎಲ್ಲವೂ ಎಲ್ಲರಿಗೂ ಜಯ ಆಗ್ಬೇಕು ಅಂತಿಲ್ಲ. ಒಬ್ರಿಗೆ ಸೋಲ್ ಆಗ್ಲೇಬೇಕು. ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದು ಒಂದೇ ಬಹುಮಾನ, 10 ಜನ ಸ್ಪರ್ಧಿಗಳಿದ್ದಾರೆ, 10 ಜನಕ್ಕೂ ಹಂಚಕ್ಕಾಗತ್ತಾ? ಅದನ್ನ ಒಬ್ರಿಗೆ ಕೊಡಬೇಕು, ಹಾಗೆ ವಿಜಯ ಕೂಡ. ಹಾಗಾದ್ರೆ 2ನೇ ದಿವಸ ಯುದ್ಧದಲ್ಲಿ ಈ ಸ್ಥಿತಿ, ಇನ್ನು 3-4ನೇ ದಿನಗಳು ಏನಾಗಿರ್ಬೋದು? ಅದು ಇದ್ದಿದ್ದು ರೋಚಕ. ಏನಾಯ್ತು 3-4ನೇ ದಿನಗಳ ಯುದ್ಧ? ಪಾಂಡವರ ಪ್ರಗತಿ ಹೇಗೆ ಅನ್ನೋದನ್ನ ನಾವು ನೋಡೋಣ ಇಲ್ಲಿ. 2ನೇ ದಿವಸದ ಯುದ್ಧ ಮುಗ್ದೋಯ್ತು. ಮತ್ತೆ ಮರು ದಿವಸ ಸೂರ್ಯ ಬಂದ ತಕ್ಷಣ ಯುದ್ಧ ಆರಂಭ ಆಗ್ಲೇಬೇಕು. ಸೂರ್ಯ ಬರೋದನ್ನ ತಪ್ಪಿಸ್ಲಿಲ್ಲ. ಸೂರ್ಯ ಬಂದ 3ನೇ ದಿವಸ ಸೂರ್ಯ. ಆ ದಿನ ಭೀಷ್ಮ ಕೌರವ ಸೇನೆ ಗೆಲ್ಲಬೇಕು ಅನ್ನುವ ಹಂಬಲದಿಂದ ಗಾರುಡ ವ್ಯೂಹವನ್ನು ರಚಿಸ್ತಾ ಇದ್ದಾರೆ. ಯಾವ ವ್ಯೂಹ? ಗಾರುಡ ವ್ಯೂಹ. ಗರುಡನ ರೀತಿ ಆಕಾರ. ಹಿಂದೆ ಕೃಷ್ಣ ರಚಿಸಿದ್ದು ಬೇರೆ, ಆದ್ರೆ ಗರುಡನ ಪ್ರಹಾರ ಬಹಳ ತೀಕ್ಷ್ಣವಾದಂಥದ್ದು. ಗರುಡನ ಕೊಕ್ಕಿನ ಭಾಗ ಬಹಳ ಮುಖ್ಯ. ಹಾಗಾಗಿ ಆ ಗರುಡನ ಕೊಕ್ಕಿನ ಭಾಗದಲ್ಲಿ ಅವನೇ ನಿಂತಿದ್ದಾನೆ. ಅವನೇ ಎಂದರೆ ಭೀಷ್ಮ. ಆ ಗರುಡನ 2 ಕಂಗಳು, ಕಂಗಳ ಭಾಗದಲ್ಲಿ ದ್ರೋಣ, ಕೃತವರ್ಮ. ಗರುಡನ ತಲೆಯ ಭಾಗದಲ್ಲಿ ಅಶ್ವತ್ಥಾಮ, ಕೃಪಾಚಾರ್ಯ. ಕೊರಳ ಭಾಗದಲ್ಲಿ ತ್ರಿಗರ್ತ, ವಾಟಧಾನ, ಭೂರಿಶ್ರವ, ಶಲ್ಯಾದಿಗಳು. ಆ ಗರುಡನ ಬಾಲದ ಕಡೆ ದುರ್ಯೋಧನ, ಮಿಕ್ಕ ಎಲ್ಲ ತಮ್ಮಂದಿರು. ರೆಕ್ಕೆಗಳ ಭಾಗದಲ್ಲಿ ಮಗಧ, ಕಾರುಷ, ವಿಕುಂಜ, ಮುಂಡ, ಕುಂಡಿ ವೃಷಾದಿಗಳು. ಈ ರೀತಿಯಾಗಿ ಗಾರುಡ ವ್ಯೂಹವನ್ನ ರಚಿಸ್ತಾ ಭೀಷ್ಮ ಪಿತಾಮಹ. ಇದನ್ನ ನೋಡಿ ಅರ್ಜುನ ದೃಷ್ಟದುಮ್ನಿಗೆ ಹೇಳ್ತಾ ಇದ್ದಾನೆ, ದೃಷ್ಟದುಮ್ನ, ಅರ್ಧ ಚಂದ್ರ ವ್ಯೂಹವನ್ನ ರಚಿಸು. ಅರ್ಧ ಚಂದ್ರ, ಅಷ್ಟಮಿ ಚಂದ್ರ ಅಂದ್ರೆ ಚಂದ್ರ ಅರ್ಧ ಚಂದ್ರಾಕೃತಿ ಆಗಿರ್ತಾನೆ, ಆ ರೀತಿಯಾಗಿ ನೀನು ರಚನೆ ಮಾಡು. ಎಡಗಡೆ ತುದಿಗೆ ಭೀಮಸೇನ, ಅವನ ಜೊತೆಗೆ ವಿರಾಟ, ದ್ರುಪದ, ನೀಲಾಯುಧ. ಬಲ ತುದಿಗೆ ಸಾತ್ಯಕಿ, ಅಭಿಮನ್ಯು, ದ್ರೌಪದಿ ಪುತ್ರರು, ಇರಾವಂತ. ಇರಾವಂತ ಯಾರು? ಅರ್ಜುನನಿಗೆ ಚಿತ್ರಾಂಗದಿಗೆ ಹುಟ್ಟಿರ್ತಕ್ಕಂಥ ಮಗನೇ ಇರಾವಂತ. ಘಟೋತ್ಕಜ ನಿಂತ್ಕೊಂಡಿದ್ರೆ ಅರ್ಧ ಚಂದ್ರಾಕೃತಿಯ ಮಧ್ಯಭಾಗದಲ್ಲಿ ಶಿಖಂಡಿ, ದೃಷ್ಟದುಮ್ನ, ಧರ್ಮಪುತ್ರ, ಗಜಸೈನ್ಯ ನಿಂತಿದೆ. ಈ ರೀತಿಯಾಗಿ ಪಾಂಡವರು ಅರ್ಧ ಚಂದ್ರಾವ್ಯೂಹವನ್ನ, ಕೌರವರು ಗಾರುಡ ವ್ಯೂಹವನ್ನ ರಚಿಸಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. 3ನೇ ದಿವಸ ಯುದ್ಧದಲ್ಲಿ ಕೌರವ ವ್ಯೂಹದ ರಕ್ಷಣೆ ದ್ರೋಣರ ಮೇಲಿದೆ ಇವತ್ತು. ಪಾಂಡವ ವ್ಯೂಹದ ರಕ್ಷಣೆ ಭೀಮನ ಮೇಲಿತ್ತು. ಅಂದು ಯುದ್ಧ ನಿಯಮಗಳು ಯಾಕೋ ನಡೆಯೋ ತರ ಇರ್ಲಿಲ್ಲ. ನಿಯಮ ಇಟ್ಕೊಂಡು ಕೂತ್ಕೊಂಡ್ರೆ ಗೆಲ್ಲೋಕ್ ಯಾರ ಕೈಲೂ ಆಗ್ತಾ ಇರ್ಲಿಲ್ಲ. ನಿಯಮವನ್ನ ಸಡಿಸ್ಲೇಬೇಕಾಗಿತ್ತು, ಅಂದ್ರೆ ಬಿಡ್ಬೇಕಿತ್ತು ಕೆಲವೊಂದು ರೂಲ್ಸ್ನ. ರತಿ ಗಜಸೇನೆಯನ್ನ
ಇನ್ನೊಬ್ಬ ರಥಿಗಳು, ಅಶ್ವಾರೋಹಿಗಳು, ಪದಾತಿಗಳು, ಗಜಾರೋಹಿಗಳು ಎಲ್ಲರೂ ಕೂಡ ವಿರುದ್ಧವಾಗಿ ಯಾಕೋ ಯುದ್ಧ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ. ಕೌರವ ಸೇನೆ ಭೀಮನ್ನ ಘಟೋತ್ಕಚನ ಪರಾಕ್ರಮಕ್ಕೆ ಹಿಮ್ಮೆಟ್ಟೋ ರೀತಿ ಕಾಣಿಸ್ತಾ ಇತ್ತು. ಯುದ್ಧ ಆರಂಭ ಏನಾಗ್ತಾ ಇದೆ? ಘಟೋದ್ಗಜ ಪರಾಕ್ರಮ ತೋರಿಸ್ತಾ ಇದ್ದಾನೆ. ದುರ್ಯೋಧನನ ಹತ್ರ ಭೀಮ ನೇರವಾಗಿ ಬರ್ತಾ ಇದ್ದಾನೆ. ಅವನ ಎದೆಯ ಮೇಲೆ ತನ್ನ ವಜ್ರ ಮುಷ್ಟಿಯಿಂದ ಪ್ರಹಾರವನ್ನ ಮಾಡ್ದ. ಭೀಮನನ್ನ ನೋಡಿದ ತಕ್ಷಣ ಕೌರವ ಸೇನೆ ಓಡೋಯ್ತು. ದುರ್ಯೋಧನನ ಸಾರಥಿ ಮೂರ್ಛಿತನಾದ. ಕಡೆಗೆ ದುರ್ಯೋಧನ ಅವನನ್ನ ಎಬ್ಬರಿಸಿ ಶಿಬಿರದ ಕಡೆ ಓಡಿಸ್ತಾ. ಇದೆಲ್ಲ ದ್ರೋಣಾಚಾರ್ಯ ನೋಡ್ತಾ ಇದ್ದ. ಭೀಷ್ಮ ಇದನ್ನ ನೋಡಿ ಏನೂ ಮಾಡಕ್ಕಾಗದೆ ನಿಂತ್ಕೊಂಡಂತ ಪರಿಸ್ಥಿತಿ ಬಂತು. ಓಡ್ತಾ ಇರೋ ಸೈನ್ಯವನ್ನ ಮತ್ತೆ ವ್ಯೂಹದಲ್ಲಿ ತರಕ್ಕೆ ದ್ರೋಣಾಚಾರ್ಯ ಭೀಷ್ಮ ಪ್ರಯತ್ನ ಪಡ್ತಾ ಇದ್ದಾರೆ. ಸಾತ್ಯಕಿ, ಅಭಿಮನ್ಯು ಒಂದೇ ರಥದಲ್ಲಿ ಕುಳಿತುಕೊಂಡು ಸೂರ್ಯ ಚಂದ್ರರ ರೀತಿ ಅಮಾವಾಸ್ಯೆ ಕತ್ಲು ಬರೋ ಹಾಗೆ ಕೌರವ ಸೇನೆಗೆ ಕತ್ಲಾಗೋ ರೀತಿ ಮಾಡ್ತಾ ಇದ್ದಾರೆ. ಇಬ್ಬರು ಬಾಣ ಪ್ರಯೋಗಗಳಿಂದ ಆ ಅನಾಥ ಸೈನ್ಯವನ್ನ ನಿರ್ದಯವಾಗಿ ಕೊಲ್ಲಕ್ ಪ್ರಾರಂಭ ಮಾಡ್ಬಿಟ್ರು. ದುರ್ಯೋಧನನಿಗೆ ಮಾರ್ಗ ಮಧ್ಯದಲ್ಲಿ ಪ್ರಜ್ಞೆ ಆಯ್ತು. ಸಾರಥಿ ಅವನನ್ನ ಮತ್ತೆ ಯುದ್ಧ ಭೂಮಿಗೆ ಕರ್ತಂದ. ಆದರೆ ದುರ್ಯೋಧನ ಓಡ್ತಿದ್ದಂತಹ ರೀತಿ ನೋಡ್ಬಿಟ್ಟು ಪಾಂಡವರೆಲ್ಲ ನಗ್ತಾ ಇದ್ದಾರೆ. ಎದುರ್ಕೊಂಡು ಹೋಗ್ತಾ ಇದ್ದಾನೆ ದುರ್ಯೋಧನ ಅಂತ. ಸಿಟ್ಟು ಬಂದು ಭೀಷ್ಮನ ಬಳಿಗೆ ಹೋದ. ಮತ್ತೆ ತಾತ, ನೀನು ಬದುಕಿರ್ಬೇಕಾದ್ರೆ ನನ್ನ ಸೈನ್ಯವನ್ನ ಹೀಗೆ ಉದಾಸೀನ ಮಾಡ್ತಾ ಇದ್ಯಾ? ಕೊಟ್ಟ ಮಾತನ್ನಾದ್ರೂ ನೀನ್ ನಡ್ಸ್ಕೋಬಾರ್ದ? ನಿನ್ನ ಯೋಗ್ಯತೆಗೆ ಇದು ಸರಿನಾ? ಸೈನ್ಯ ಓಡೋ ರೀತಿ ಯಾಕಾಗ್ತಾ ಇದೆ? ನಿನ್ನ ಬಿಲ್ಲು ಏನು ಮಾಡ್ತಾ ಇದ್ದೆ? ನಿನ್ನ ಶೌರ್ಯ ಎಲ್ಲಿ ಹೋಯ್ತು? ಆಚಾರ್ಯರೇ, ನಿಮ್ಗೇನಾಗೋಯ್ತು? ಇಬ್ಬರು ಏಕೆ ಹೀಗೆ ಕೈ ಕಟ್ಟಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಈ ಪುಡಿ ಪಾಂಡವ ಸೈನ್ಯಕ್ಕೆ ನೀವು ಅಂಜ್ಬಿಟ್ರ? ಅಶ್ವತ್ಥಾಮ ಎಲ್ಲಿ ಹಾಳಾಗೋದ? ಪಾಂಡವರನ್ನ ರಕ್ಷಿಸೋದಾಗಿ ರಹಸ್ಯವಾಗಿ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ದೀರಾ? ನನಗೆ ಈ ರೀತಿ ದ್ರೋಹವನ್ನ ಮಾಡ್ತಾ ಇದ್ದೀರಾ? ಕರ್ಣನನ್ನ ಸೇನಾಧಿಪತಿಯನ್ನಾಗಿ ಆರಿಸ್ತಿದ್ದೆ, ನೀವು ಅವತ್ತೇ ಈ ಮಾತನ್ನ ಹೇಳ್ಬಿಟ್ರೆ. ಅವನಿಗಿರೋ ನಿಷ್ಠೆ ನಿಮ್ಗಿಲ್ದಂಗ ಆಯ್ತಲ್ಲ. ಪಾಂಡವರನ್ನ ಬಿಟ್ಟಾಕಿ ಸಾತ್ಯಕಿ ದೃಷ್ಟದ್ಯುಮ್ನರ ಮೇಲಾದ್ರೂ ಯುದ್ಧ ಮಾಡಬಾರ್ದ ನೀವು? ನಿಮ್ಮ ನಡತನೆ ತಿಳಿತಾ ಇಲ್ಲ. ಛೇ, ಎಂಥ ನಂಬಿಕೆ ದ್ರೋಹ! ದುರ್ಯೋಧನನ ಮಾತನ್ನ ಕೇಳಿಸ್ಕೊಂಡಂತಹ ಭೀಷ್ಮ ನಕ್ತ ಕ್ರೋಧಾತಿರೇಕದಿಂದ, ಎಲೋ ರಾಜನೇ, ನಿನಗೆಷ್ಟೋ ಸಲ ಒಳ್ಳೆಯ ಮಾತನ್ನ ಹೇಳ್ದ ನೀನು. ಪಾಂಡವರನ್ನ ದೇವತೆಗಳು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದೆ. ಅವರ ಪರಾಕ್ರಮಗಳನ್ನ ಕಣ್ಣಿಂದ ನೋಡಿದ್ರೂ ಕೂಡ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಒಬ್ಬ ಮುದುಕ ಏನು ಮಾಡ್ಬೋದೋ ಅದನ್ನ ನಾನು ನಿರ್ವಂಚನೆಯಿಂದ ಮಾಡ್ತಾ ಇದ್ದೇನೆ, ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ, ಪ್ರಾಮಾಣಿಕನಾಗಿ ಮಾಡ್ತಾ ಇದ್ದೇನೆ. ಇನ್ನು ಮಾಡ್ತಾನೇ ಇದ್ದೇನೆ, ಪ್ರಾಣ ಬಿಡುವ ತನಕ ಮಾಡ್ತಾ ಇರ್ತೇನೆ. ನೋಡು, ಈಗ ನೋಡು, ಈ ಪಾಂಡವ ಸೈನ್ಯವನ್ನ ಹೇಗೆ ಓಡಿಸ್ತೀನಿ ಅನ್ನೋದನ್ನ ನೋಡು. ಹಾಗಂದಾಗ ದುರ್ಯೋಧನ ಸಮಾಧಾನ ಆಗ್ಲಿಲ್ಲ. ಅವನ ತಮ್ಮಂದಿರು ಶಂಖಗಳನ್ನ ಊದಿದ್ರು, ಬೇರೆಗಳನ್ನ ಮೊಳಗಿಸಿದ್ರು. ಪಾಂಡವ ಸೇನೆ ಕೂಡ ಶಂಖಗಳನ್ನ ಊದ್ತಾ ಇದ್ದಾರೆ. ಇದೆಲ್ಲ ನಡೆಯೋ ಸಮಯಕ್ಕೆ ಮಧ್ಯಾಹ್ನದ ಸಮಯ. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದಾನೆ. ಭೀಷ್ಮನಿಗೆ ದುರ್ಯೋಧನನ ಮಾತಿಂದ ನೋವಾಗ್ತಾ ಇದೆ, ತುಂಬಾ ನೋವಾಗ್ತಾ ಇದೆ. ರಥವನ್ನ ಮಧ್ಯಭಾಗದಲ್ಲಿ ನಿಲ್ಲಿಸು ಎಂದು ಸಾರಥಿಗೆ ಹೇಳ್ದ. ನಿಲ್ಲಿಸಿದವನೇ ಕಣ್ಣನ್ನ ಮುಚ್ಚಿ ವಿಚಿತ್ರವಾದಂತಹ ವಿದ್ಯಾಪ್ರಯೋಗವನ್ನು ನಡೆಸ್ತಾ ಇದ್ದಾನೆ. ಯಾರು? ಭೀಷ್ಮ. ಈ ವಿಚಿತ್ರವಾದ ಪ್ರಯೋಗ ಎಲ್ರಿಗೂ ಬರುವಂತದ್ದಲ್ಲ. ಹಿಂದೆ ಶ್ರೀರಾಮಚಂದ್ರ ಪ್ರಯೋಗಿಸಿದ ಈ ವಿದ್ಯೆಯನ್ನ, ಯಾವ ವಿದ್ಯೆ? ಈಗ ಭೀಷ್ಮ ಪ್ರಯೋಗಿಸ್ತಾ ಇದ್ದಂತಹ ವಿದ್ಯೆಯನ್ನ ಹಿಂದೆ ಶ್ರೀರಾಮಚಂದ್ರರು ಪ್ರಯೋಗ ಮಾಡಿದ್ರು. ರಾವಣನ ಮೂಲ ಬಲವನ್ನ ತಾನೊಬ್ಬನೇ ನಿಗ್ರಹಿಸೋ ಸಮಯ ಬಂತು ಶ್ರೀರಾಮಚಂದ್ರನಿಗೆ. ರಾವಣ ಬಹಳ ಅತಿರಥ ಮಹಾರಥಿ ಕೂಡ, ಬಹಳ ಶಕ್ತಿಯುತವಾದಂಥವನು. ಅಂತಹ ಸಮಯದಲ್ಲಿ ಕೆಲವೊಂದು ವಿಶೇಷವಾದ ವಿದ್ಯೆ ಇತ್ತು. ಆಗ ಶ್ರೀರಾಮಚಂದ್ರ ಅದನ್ನ ಪ್ರಯೋಗಿಸಿ ರಾವಣನ ಮೇಲೆ ವಿಜಯವನ್ನ ಸಾಧಿಸಿದ್ರು. ಈಗ ಭೀಷ್ಮ ಬಂದ, ಮಧ್ಯಭಾಗದಲ್ಲಿ ನಿಂತ.
ಕಣ್ಣನ್ನ ಮುಚ್ಚಿ ವಿದ್ಯಾಪ್ರಯೋಗವನ್ನು ನಡೆಸ್ತಾ ಇದ್ದಾನೆ. ಸುತ್ತಲೂ ವೇಗವಾಗಿ ಗಿರ್ರನೆ ತಿರುಗ್ತಾ ಇದೆ. ಎಲ್ಲಾ ದಿಕ್ಕುಗಳತ್ತ ಸಹಸ್ರಾರು ಬಾಣಗಳು ಹೋಗ್ತಾ ಇದೆ. ಆ ತನ್ನನ್ನೇ ಕೇಂದ್ರ ಮಾಡ್ಕೊಂಡ, ಅಂದ್ರೆ ಭೀಷ್ಮನ ಮಧ್ಯಭಾಗದಿಂದ ಶುರುವಾಯಿತು. ಎಲ್ಲ ಬಾಣಗಳು ಹೋಗ್ತಾ ಇದೆ ಕೈ ಉದ್ದ ಬಿಲ್ಲಿನವರೆಗೆ. ಅಂದ್ರೆ ಎತ್ತ ನೋಡಿದ್ರು ಅವನ ದೇಹದಿಂದ ಬಿಲ್ ಹೋಗ್ತಾ ಇರ್ತಕ್ಕಂಥದ್ದು. ಯಾವ ದಿಕ್ಕಿಗೆ ಹೋಗ್ತಾ ಇದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಲ್ ಹೋಗ್ತಾ ಇದೆ. ಏನು ಕಾಣಿಸ್ತಾ ಇಲ್ಲ. ವಿಚಿತ್ರವಾದ ಕೈ ಚಳಕ ಅದು. ಭೀಷ್ಮನೇ ಕಾಣಿಸ್ತಾ ಇಲ್ಲ, ಭೀಷ್ಮ ಕೇಂದ್ರ ಬಿಂದು. ಅವನಿಂದ ಸಾವಿರಾರು ಲಕ್ಷಾಂತರ ಬಿಲ್ಲು ಶತ್ರು ಪಾಳಿದ ಮೇಲೆ ಹೋಗ್ತಾ ಇದೆ. ಈ ರೀತಿ ಏನ್ ಮಾಡಿದ್ದ ಈ ರೀತಿ ಏನ್ ಮಾಡಿದ್ರು ಶ್ರೀರಾಮಚಂದ್ರರು ಅಂದ್ರೆ, ರಾಮಾಯಣದ ಕಾಲದಲ್ಲಿ ರಾವಣ ಮತ್ತು ರಾವಣನ ಸೇನೆಯನ್ನ ನಿಗ್ರಹ ಮಾಡಬೇಕಾದ್ರೆ ಒಂದೇ ಮುಹೂರ್ತದಲ್ಲಿ ರಾವಣನ ಅಷ್ಟೂ ಸೈನಿಕರನ್ನ ಶ್ರೀರಾಮಚಂದ್ರರು ಸಾಯಿಸ್ಬಿಟ್ಟಿದ್ರು. ಒಂದೇ ಮುಹೂರ್ತ. ಅಂದ್ರೆ ಹಿಂಗ್ ಕಣ್ಣು ಮುಚ್ಚಿ ಹಿಂಗ್ ಕಣ್ಬಿಡೋದ್ರೊಳಗಡೆ ಎಲ್ಲ ಸತ್ತೋಗ್ಬಿಟ್ಟಿದ್ರು. ಒಬ್ರೇ ಶ್ರೀರಾಮಚಂದ್ರ ಪ್ರಭು. ಅಂತಹ ವಿದ್ಯೆಯನ್ನ ಭೀಷ್ಮ ಮಾಡಕ್ ಹೊರಡ್ತಾ ಇದ್ದಾನೆ. ಶರೈ ಏಕಾಯಿನಿ ಕುರ್ವನ್ ಅಂತ. ಏಕಾಯಿನಿ ಕುರ್ವನ್ ಅಂದ್ರೆ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲೋ ಪಾಂಡವರಿಗೆ ಯಾರು ಕಾಣಿಸ್ತಾ ಇದ್ದಾರೆ ಅಂದ್ರೆ ಭೀಷ್ಮ. ಸಹಸ್ರಾರು ಭೀಷ್ಮ ಕಾಣಿಸ್ತಾ ಇದ್ದಾರೆ. ಯಾರು ಪಾಂಡವರು ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಭೀಷ್ಮ ಭೀಷ್ಮ ಭೀಷ್ಮ. ಮಾಯೆ ಆವರಿಸಿಬಿಡ್ತು. ಎಲ್ಲರೂ ಮೂಕ ವಿಸ್ಮಿತರಾಗೋದ್ರು. ಪಾಂಡವ ಯೋಧರು ಪೂರ್ವದ ಕಡೆ ನೋಡ್ತಾರೆ, ಭೀಷ್ಮ ಕಾಣಿಸ್ತಾ ಇದ್ದಾನೆ. ಪಶ್ಚಿಮದ ಕಡೆ ನೋಡ್ತಾ ಇದ್ದಾರೆ, ಭೀಷ್ಮ ಕಾಣಿಸ್ತಾ ಇದ್ದಾನೆ. ಉತ್ತರದ ಕಡೆ, ದಕ್ಷಿಣದ ಕಡೆ, ಎಲ್ಲಾ ಕಡೆ ಭೀಷ್ಮನನ್ನ ನೋಡಿ ನೋಡಿ ಮೂರ್ಛಿತರಾಗಿ ಬೀಳ್ತಾ ಇದ್ದಾರೆ. ಅಮಾನುಷ ರೂಪದಲ್ಲಿ ಭೀಷ್ಮ ಹೀಗೆ ಪ್ರತಿಪಕ್ಷವನ್ನ ಭ್ರಾಂತಿಯಿಂದಲೇ ಕೊಲ್ಲೋ ರೀತಿ ಆಗೋಯ್ತು. ಆದ್ರೆ ಈ ಅಸ್ತ್ರ ಯಾವುದು ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಅಸ್ತ್ರದ ಹೆಸರೇ ಗೊತ್ತಿಲ್ಲ. ಹಿಂದೆ ಇದ್ದಂತಹ ಮಹಾ ಪಂಡಿತ ಋಷಿಮುನಿಗಳಿಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಯಾವ ಒಂದು ಅಸ್ತ್ರವನ್ನ ಭೀಷ್ಮ ಪ್ರಯೋಗ ಮಾಡಿರ್ಬೋದು ಅಂತ. ಶ್ರೀರಾಮಚಂದ್ರ ಪ್ರಯೋಗ ಮಾಡಿದ್ರು ಅನ್ನೋ ಕುರುಹು ಗೊತ್ತು, ಆದ್ರೆ ಆ ಹೆಸರು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರಜ್ಞರು ಹೇಳುವಂತಹ ಹೆಸರಿರ್ಬೋದು, ಏನಿರ್ಬೋದು ಅಂದ್ರೆ ಊಹೆ, ಇದು ಗೆಸ್ ಅಷ್ಟೇ. ಗಾಂಧವಾಸ್ತ್ರ ಏನಾದ್ರೂ ಪ್ರಯೋಗಿಸಿರ್ಬೋದಾ ಅನ್ನೋ ಅನುಮಾನ ಇದೆ, ಆದ್ರೆ ಅದಿನ್ನೂ ಕೂಡ ನಿಜ ಆಗಿಲ್ಲ. ಭೀಷ್ಮ ಆ ಕ್ಷಣದಲ್ಲಿ ಬಾಣವನ್ನ ಹೂಡ್ತಾ ಇದ್ದಾನೆ. ಅವನ ಬಾಣ ಯಾವುದು ವ್ಯರ್ಥ ಆಗ್ತಾ ಇಲ್ಲ. ಬಾಣ ಬಿಟ್ಟಾಕ್ಷಣ ಸಹಸ್ರ ಸಂಖ್ಯೆಯ ಯೋಧರು ಸತ್ತು ಬೀಳ್ತಾ ಇದ್ದಾರೆ. ಧರ್ಮರಾಜನ ಸೇನೆನೇ ಖಾಲಿ ಆಗ್ತಾ ಇದೆ. ಭೀಷ್ಮನ ರಥಗತಿಯನ್ನ ಅಲ್ಲಿ ಯಾರು ತಡೆಯೋರಿಲ್ಲ. ಆ ರಥ ಯಾವ ಕಡೆ ಚಲಿಸ್ತಾ ಇದೆ ಅಂತ ನೋಡೋಕ್ಕೂ ಸಹ ಕಾಣಿಸ್ತಾ ಇಲ್ಲ. ಶ್ರೀ ಕೃಷ್ಣಾರ್ಜುನರು ಕೂಡ ಈ ಮಾಯೆಯನ್ನ ನೋಡ್ತಾ ಇದ್ದಾರೆ ನಿಂತ್ಕೊಂಡು. ಕವಚ ಕಿತ್ತು ಹಾಕಿ ಕೆಲವರು ಪಾಂಡವ ಸೈನಿಕರು ಭೀಷ್ಮನಿಗೆ ಶರಣಾಗ್ತಾ ಇದ್ದಾರೆ. ನಮ್ಮನ್ನ ಉಳಿಸ್ಬಿಡಿ, ನಾವು ನಿಮ್ ತಂಟೆಗೆ ಬರಲ್ಲ ಅಂತ ಭೀಷ್ಮನಿಗೆ ಶರಣಾಗತಿಯನ್ನು ಹೊಂದುತ್ತಾ ಇದ್ದಾರೆ. ತಲೆಗೂದಲು ಬಿಚ್ಚಿ ತೋರಿ ಇತರರು ಶಸ್ತ್ರವನ್ನ ಕೆಳಗಡೆ ಹಾಕಿ ಕೈ ಮುಗಿತಾ ಇದ್ದಾರೆ, ಓಡ್ತಾ ಇದ್ದಾರೆ. ಪಾಂಡವ ವ್ಯೂಹ ಅಸ್ತವ್ಯಸ್ತ ಆಗೋಯ್ತು ಆ ಕ್ಷಣದಲ್ಲಿ. ಯುದ್ಧ ಭೂಮಿಯಲ್ಲಿ ಯಾರ ಕೈಲಿ ಏನೂ ಮಾಡಕ್ ಆಗ್ತಾ ಇಲ್ಲ. ಎಲ್ಲರೂ ನಿರ್ನಾಮ ಆಗಿ ಕಡೆಗೆ ಪಾಂಡವರು 5 ಜನ ಉಳಿತರೋ ಅನ್ನೋ ಭಯ ಕಾಡ್ಲಿಕ್ಕೆ ಶುರುವಾಗೋಯ್ತು. ಆ ಕ್ಷಣದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ಹಿಂದೆ ರಾಜರುಗಳೆಲ್ಲ ಸೇರಿದ ಸಭೆಯಲ್ಲಿ ಉಪಪ್ಲವ್ಯದಲ್ಲಿ ಏನ್ ಪ್ರತಿಜ್ಞೆ ಮಾಡಿದ್ದೆ, ಅದನ್ನೀಗ ಮಾಡುವಂತಹ ಕಾಲ ಬಂದಿದೆ. ಯಾರು ನನ್ನೊಡನೆ ಯುದ್ಧಕ್ಕೆ ಬರ್ತಿರೋ ಬನ್ನಿ, ಭೀಷ್ಮ ದ್ರೋಣಾದಿಗಳನ್ನ, ಧೃತರಾಷ್ಟ್ರ ಪುತ್ರರನ್ನ, ಅವರಿಗೆ ಸೇರಿದವ್ರನ್ನ ಎಲ್ಲರೂ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನ ಮಾಡು. ನಿನ್ನ ಸೈನ್ಯ ಏನಾಗ್ತಾ ಇದೆ ನೋಡು. ಭೀಷ್ಮ ಈಗ ಬಾಯಿ ತೆರೆದು ನಿಂತಿರುವ ಯಮನ ರೀತಿ ನಿನ್ನ ಸೈನ್ಯವನ್ನ ತಿಂದು ಹಾಕ್ತಾ ಇದ್ದಾನೆ. ಅವನನ್ನ ತಡೆಯೋರು ಯಾರು ಇಲ್ಲ. ಅವನನ್ನ ಹಿಂದೆ ಮುಗಿಸಿ ಉರುಳಿಸ್ಬಿಡು ಅಂದ ಕೃಷ್ಣ. ಅರ್ಜುನ ಮರು ಮಾತನಾಡದೆ ರಥವನ್ನ ಆ ಕಡೆ ಓಡಿಸು ಅನ್ನೋ ರೀತಿ ಕೈ ತೋರಿಸ್ತಾ ಕೃಷ್ಣನಿಗೆ. ಅತ್ತ ಅರ್ಜುನ ಮಹಾವೇಗದಲ್ಲಿ ಹೋಗ್ತಾ ಇದ್ದನ್ನ ಕಂಡೆ ಹೆದರಿದ ಪಾಂಡವ ಸೇನೆ ಮತ್ತೆ ಒಂದೇ ಕ್ಷಣದಲ್ಲಿ ಸಜ್ಜಾಗಿ ಅವನನ್ನ ಹಿಂಬಾಲಿಸ್ತಾ ಇದೆ. ಭೀಷ್ಮ ಸಿಂಹದಂತೆ ಗರ್ಜಿಸ್ತಾ ಬಾಣಗಳ ಮಳೆಗೆರಿತಾ ಇದ್ದಾನೆ. ಅರ್ಜುನನ ರಥವನ್ನ ತಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಕೃಷ್ಣ ಅದನ್ನ ಲಕ್ಷಿಸ್ತಾ ಇಲ್ಲ. ರಥವನ್ನ ನೇರವಾಗಿ ಭೀಷ್ಮನ ಎದುರುಗಡೆ ತಂದು ನಿಲ್ಲಿಸ್ತಾ.
ಅರ್ಜುನ ಕ್ಷಣ ಮಾತ್ರದಲ್ಲಿ ಭೀಷ್ಮನ ಕೈಯಲ್ಲಿದ್ದ ಬಿಲ್ಲನ್ನ ಕತ್ತರಿಸಾಕ್ತ. ಆ ದೃಶ್ಯವನ್ನ ನೋಡಿದ ಭೀಷ್ಮ ಭೇಷ್ ಅರ್ಜುನ ಎಂದು ಮತ್ತೆ ಬೇರೆ ಬಿಲ್ಲನ್ನ ಎತ್ಕೊಂಡ. ಹೀಗೆ ಅನೇಕ ಸಲ ಆಯ್ತು. ಅರ್ಜುನ ನೇರವಾಗಿ ಒಂದೂ ಬಾಣವನ್ನ ಭೀಷ್ಮನ ಮೇಲೆ ಬಿಡ್ತಾ ಇಲ್ಲ. ಅರ್ಜುನ ಮನಸ್ಪಟ್ಟಿದ್ರೆ ನೇರವಾಗಿ ಬಿಡುವುದಿತ್ತು ಬಾಣವನ್ನ ಭೀಷ್ಮನ ಮೇಲೆ, ಆದ್ರೆ ಪ್ರಯೋಗಿಸ್ತಾ ಇಲ್ಲ. ಬರೀ ಅವನ ಬಿಲ್ಲು ಬಾಣಗಳನ್ನ ಖಂಡಿಸ್ತಾ ಇದ್ದಾನೆ. ಮೃದುವಾದ ಯುದ್ಧವನ್ನ ಮಾಡಕ್ ಪ್ರಾರಂಭ ಮಾಡಿಬಿಟ್ಟ ಅರ್ಜುನ. ಈ ದೃಶ್ಯವನ್ನ ಕೃಷ್ಣ ನೋಡ್ದ. ಕೆಂಡಾಗೋದ ಕೃಷ್ಣ, ಅರ್ಜುನ ಇನ್ನು ಯುಧಿಷ್ಠಿರ ಬಲಕ್ಕೆ ಉಳಿಗಾಲವಿಲ್ಲ. ಈ ಒಂದೇ ಉಳಿದ ಹಗಲಲ್ಲಿ ಭೀಷ್ಮ ಪಾಂಡವರ ಉಳಿದ ಸೇನೆಯನ್ನೆಲ್ಲ ನಿರ್ನಾಮ ಮಾಡ್ತಾನೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ನೀನೇನು ಮಾಡ್ತಾ ಇದ್ಯಾ? ಶ್ರಮ ಬೇಡ ಬಿಡು ಅರ್ಜುನ. ನಾನೇ ಭೀಷ್ಮನನ್ನ, ಈ ಎಲ್ಲ ಕೌರವ ಸೇನೆಯನ್ನ ಮುಗಿಸ್ಬಿಡ್ತಾ ಇದ್ದೇನೆ. ಪಾಂಡವರ ರಕ್ಷಕನಾಗಿ ನಾನು ನನ್ನ ಪ್ರತಿಜ್ಞೆಯನ್ನ ಪೂರೈಸ್ಕೊಳ್ತೀನಿ. ನೀನು ನಿನ್ನ ಪ್ರತಿಜ್ಞೆಯನ್ನ ಪೂರೈಸುವಂತೆ ಕಾಣಿಸ್ತಾ ಇಲ್ಲ ನನಗೆ ಇವತ್ತು. ಭೀಷ್ಮನ ಮೇಲೆ ನಿನಗೆ ಪ್ರೀತಿ ಇದೆಯೋ ಗೌರವ ಇದೆಯೋ ಗೊತ್ತಿಲ್ಲ ನನಗೆ. ಶತ್ರುವನ್ನ ಯಾರು ಪ್ರೀತಿಸ್ತಾರೋ ಅವರು ಯುದ್ಧದಲ್ಲಿ ಗೆಲ್ಲಲ್ಲ. ಕರ್ತವ್ಯ ಜ್ಞಾನ ಎಲ್ಲಿ ಹೋಯ್ತು ನಿನಗೆ? ಯಾ ಕಡೆ ಹೋಯ್ತು? ಈ ರೀತಿ ಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಮಾಡೋ ಹೊತ್ತಿಗೆ ಭೀಷ್ಮ ಉಗ್ರ ಬಾಣ ಪ್ರಯೋಗವನ್ನ ಮಾಡಿಬಿಟ್ಟ. ಭೂಮಿ ಆಕಾಶಗಳ ವ್ಯತ್ಯಾಸವೇ ತಿಳಿಯದಂತೆ ಶರಜಾಲ ಆವರಿಸ್ತು. ಕೌರವ ಸೇನೆ ಅವನ ಹಿಂದೆ ಮತ್ತೆ ಸಜ್ಜಾಗಿ ಆಕ್ರಮವನ್ನ ತಡೆಯೋದು ಅಸಾಧ್ಯ ಆಗೋಯ್ತು. ಆದರೂ ಪಾರ್ಥ ಬಿಡ್ತಾ ಇಲ್ಲ ಮೃದುವಾದ ಯುದ್ಧವನ್ನ. ಭೀಷ್ಮನ ಮೇಲೆ ನೇರವಾಗಿ ಒಂದೂ ಬಾಣವನ್ನ ಅರ್ಜುನನ ಬಿಡ್ತಾ ಇಲ್ಲ. ಕಥಂ ಭೀಷ್ಮಂ ಅಹಂ ಸಂಖ್ಯೆ ಇಶುಭಿಃ ಪ್ರತಿಯೋತ್ಸ್ಯಾಮಿ ಅಂತಿದ್ದಾನೆ. ಇದೇ ಸಂದರ್ಭಕ್ಕೆ ಅಂಜಿದ್ನೇನು ಮೊದಲನೆಯ ವಿಷಾದ ಯೋಗದಲ್ಲಿ. ಯುದ್ಧವೇ ಬೇಡ ಅಂತ ಅದಕ್ಕೆ ಹೇಳುತ್ತೇನೋ ಅದನ್ನ ಇವತ್ ಮಾಡ್ತಾ ಇದ್ದಾನೆ. ಗೀತೋಪದೇಶವನ್ನ ಕೃಷ್ಣ ಮಾಡ್ದ, ಅದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗಾಗೋಯ್ತು. ಶ್ರೀಕೃಷ್ಣ ಆಗ ಭಯಂಕರವಾದ ಕೋಪಾವಿಷ್ಟನಾಗಿ ಕೆಳಗಡೆ ಇಳಿದುಬಿಟ್ಟ. ಕೆಳಗಡೆ ಇಳಿದವನ ರಥಸ್ಥನಾಗಿದ್ದಂತ ಸಾತ್ಯಕಿಗೆ ಹೇಳ್ತಾ ಇದ್ದಾನೆ ಅರ್ಜುನನ ಕಿವಿಗೆ ಬೀಳುವಂತೆ, ಅಯ್ಯ ಮಿತ್ರ, ಈಗೋ ಈ ಚಕ್ರವನ್ನ ಕೈಲಿ ಎತ್ತಿ ಧರಿಸಿ ಸ್ವಯಂ ನಾನೇ ಈಗ ಈ ದುಷ್ಟ ಭೀಷ್ಮನನ್ನ ಮುಗಿಸ್ಬಿಡ್ತಾ ಇದ್ದೇನೆ. ಆಮೇಲೆ ದ್ರೋಣನನ್ನ ಅವನ ಹಿಂಬಾಲಕರನ್ನೆಲ್ಲರನ್ನ ಮುಗಿಸ್ಬಿಡ್ತೀನಿ. ಧರ್ಮ ಪುತ್ರನಿಗೂ ಅವನ ತಮ್ಮಂದಿರಿಗೂ ಪ್ರೀತಿಯನ್ನ ಉಂಟು ಮಾಡ್ತೇನೆ. ಇದಿಷ್ಟಾರ ಅಭಿಷೇಕವನ್ನ ನಾನು ಮಾಡೇ ತೀರ್ತೇನೆ ಅಂತ ಹೇಳ್ದವನೇ ಕಣ್ಣನ್ನ ಮುಚ್ಚಿದ. ಸುದರ್ಶನ ಚಕ್ರವನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ದ. ಕೆಳಗಡೆ ಬಿದ್ದಿರ್ತಕ್ಕಂಥ ರಥವನ್ನೇ ಸುದರ್ಶನ ಚಕ್ರವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾನೆ. ಕೃಷ್ಣನ ತೋರು ಬೆರಳಿನ ತುದಿಯಲ್ಲಿ ಪ್ರತ್ಯಕ್ಷವಾಗೋಯ್ತು ಸುದರ್ಶನ. ಯುದ್ಧ ಭೂಮಿಯೆಲ್ಲ ಸುದರ್ಶನ ಚಕ್ರದ ಪ್ರಭೆಗೆ ಕೋಟಿ ಸೂರ್ಯ ಪ್ರಕಾಶದಿಂದ ತೋಯಿಸಿ ಯುದ್ಧ ಭೂಮಿಯ ಎಲ್ಲರೂ ಕಣ್ಣನ್ನ ಮುಚ್ಚಿ ತಲೆ ತಿರುಗಿ ಬೀಳೋ ರೀತಿ ಆಗೋಯ್ತು. ಭೀಷ್ಮ ಆ ಕ್ಷಣದಲ್ಲಿ ಆ ದೃಶ್ಯವನ್ನ ನೋಡಿದವನೇ ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣವನ್ನ ಕೆಳಗೆಸೆದು ರಥದಿಂದ ಕೆಳಗಡೆ ಇಳಿದು ಮಂಡಿಯನ್ನ ಯೂರಿ ಕೈಯನ್ನ ಮುಗಿದು ನಮಸ್ಕಾರವನ್ನ ಮಾಡ್ತಾ ಕಣ್ಣನ್ನ ಮುಚ್ಚಿ ತಲೆಬಾಗಿ ನಿಂತುಬಿಟ್ಟ ಕೃಷ್ಣನ ಮೇಲೆ. ಭೂಮಿ ನಡುಗೋಯ್ತು ಕೃಷ್ಣನ ಆರ್ಭಟಕ್ಕೆ. ಕೃಷ್ಣನ ಪದಾಹತಿ ಆಗ್ತಾ ಇತ್ತು. ಕೈಯಿನ ಸುದರ್ಶನ ಗರ 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 ಅಂತ ತಿರುಗ್ತಾ ಇದೆ ಕೃಷ್ಣನ ತೂರು ಬೆರಳಿನಲ್ಲಿ. ಹರಿತವಾದ ಅಲುಗುಗಳಿಂದ ಶತ್ರು ಭಯಂಕರವಾಗಿ ಯುಗವನ್ನೇ ಮುಗಿಸ್ತಕ್ಕಂತ ಪ್ರಳಯಾಗ್ನಿಯಂತೆ ಜ್ವಲಿಸ್ತಾ ಇದೆ. ಸಿಂಹವು ಮದಿಸಿದ ಆನೆಯನ್ನು ಕೊಲ್ಲುವ ತರ ನೆಗೆದು ಓಡಿ ಬರ್ತಾ ಇದೆ. ಕೃಷ್ಣ ರಭಸವಾಗಿ ಧಾವಿಸ್ತಾ ಇದ್ದಾನೆ. ಅವನ ಉತ್ತರೀಯವೇ ಜಾರಿ ನೆಲಕ್ಕೆ ಬೀಳ್ತಾ ಇದೆ. ಕೃಷ್ಣನ ಮೈ ಮಿಂಚಿನಂತೆ ನೀಲ ಮೇಘದಂತೆ ಕಾಂತಿಯಿಂದ ಮಿಂಚ್ತಾ ಇದೆ. ಅವನ ಹೆಜ್ಜೆ ಸಪ್ಪಳ ನಾದ ಮಾಡ್ತಾ ಇದೆ. ಸುದರ್ಶನದ ಪ್ರಕಾಶವನ್ನ ಕಂಡು ಎರಡೂ ಸೈನ್ಯಗಳು ಒಟ್ಟಿಗೆ ಕೆಟ್ಟೋದ್ವು, ಚೀರಿ ಭಯಭ್ರಾಂತರಾದ್ರು. ಆಗ ದಿವ್ಯ ಸುದರ್ಶನವೇ ಇದ್ದಕ್ಕಿದ್ದಂತೆ ಭೀಷ್ಮನ ಕಣ್ಣಿಗೆ ಒಂದು ಸುಂದರ ತಾವರೆ ಹೂವಿನಂತೆ ಕಾಣಿಸ್ತಾ ಇದೆ. ಕೃಷ್ಣನ ಕೋಪ ಸೂರ್ಯನಿಗೆ ವಿಕಸಿತನಾಗಿ ಸೂರ್ಯ ಕಳೆಗುಳ್ತಾ, ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಕಳೆಗುಳ್ತಾ ಇದ್ದಾನೆ.
ಹರಿತವಾದ ಅದರ ಸಹಸ್ರ ಅಲುಗುಗಳೇ ಕಮಲದ 1000 ಎಸಳುಗಳಂತೆ ಕಾಣಿಸ್ತಾ ಇದೆ. ಶ್ರೀಕೃಷ್ಣನ ನೀಲಕಾಂತಿಯುಕ್ತ ಶರೀರ ಒಂದು ಸರೋವರದ ರೀತಿ ಕಾಣಿಸ್ತಾ ಇದೆ. ಅದರಲ್ಲಿ ಆಳಕ್ಕೆ ಆ ಪುಷ್ಪ ಬೇರೂರಿ ಬೆಳೆದಂತೆ ಕೃಷ್ಣ ದುಂಡು ನೀಳ ತೋಳೆ ಅದರ ನಾಳವಾಗಿ ಕಾಣಿಸ್ತಾ ಇದ್ದಾನೆ. ಭೀಷ್ಮನಿಗನಿಸ್ಬಿಡ್ತು, ನನ್ನ ಜನ್ಮ ಸಾರ್ಥಕ ಆಗೋಯ್ತು ಇಂದಿಗೆ. ಪಾಲ್ಗಡಲಲ್ಲಿ ಸರೋವರದಲ್ಲಿ, ನೀಲ ಸರೋವರದಲ್ಲಿ ಪದ್ಮನಾಭನಾಗಿ ಪರಮಾತ್ಮ ಇರ್ತಾನೆ ಅಂತ ಕೇಳಿದ್ದೆ. ಈ ದೃಶ್ಯ ಇವತ್ತು ನನ್ನ ಕಣ್ಣಿಗೆ ತೋರಿಸ್ಬಿಡ್ತು ಅಂತ ಭೀಷ್ಮ ಆನಂದನಾಗಿದ್ದಾನೆ. ಧನ್ಯತಾ ಭಾವದಿಂದ ಕೈಗಳನ್ನ ತಲೆಯ ಮೇಲಿಟ್ಕೊಂಡು ಮುಗಿಯುತ್ತಾ ಹರಿನಾರಾಯಣ ಚಕ್ರಪಾಣೇ ಮುಕುಂದ ಗೋವಿಂದ ಅಂತ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ, ನಾಮೋಚ್ಚರಣೆ ಮಾಡ್ತಾ ಇದ್ದಾನೆ. ಯೋಧ ಅನ್ನೋದನ್ನ ಮರ್ತು ಮುಗ್ಧ ಭಕ್ತನ ರೀತಿ ಭಾಗವೋತ್ತಮನ ಭಾವವನ್ನ ಮೆರಿತಾ ಇದ್ದಾನೆ. ಕೃಷ್ಣ 10 ಅಡಿಯಷ್ಟು ದೂರ ತನ್ನ ರಥ ಬಿಟ್ಟು ಓಡಿ ಬರುವಷ್ಟರಲ್ಲೇ ಅರ್ಜುನ ಕೆಳಗಡೆ ಇಳಿದ. ಓಡಿ ಬಂದು ಕೃಷ್ಣನ ಮುಂಗಾಲನ್ನ ತಬ್ಬಿ ಹಿಡಿದು ನಿಂತುಬಿಟ್ಟ. ಕೃಷ್ಣ ತಾಳು, ಬೇಡ ಬೇಡ ಕೃಷ್ಣ, ಬಿಡು ತಾತನನ್ನ. ನನ್ನ ಮಗ ಅಭಿಮನ್ಯುವಿನ ಮೇಲಾಣೆ ನೀನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ, ಇರಾವಂತನ ಮೇಲಾಣೆ, ಬಭ್ರುವಾಹನನ ಮೇಲಾಣೆ, ಈ ಕೌರವ ಸೈನ್ಯಯನ್ನ ನಾನೇ ನನ್ನ ಪ್ರತಿಜ್ಞೆಯಂತೆ ಮುಗಿಸ್ತೇನೆ, ಇದು ಸತ್ಯ ಅಂತ ಶಪಥವನ್ನ ಮಾಡಿದ ಆ ಕ್ಷಣದಲ್ಲಿ ಅರ್ಜುನ ಯುದ್ಧ ಭೂಮಿಯಲ್ಲಿ. ಇಲ್ಲಿ ಭೀಷ್ಮ ಅದನ್ನ ನೋಡ್ತಾ ಕೃಷ್ಣನ ಸ್ತುತಿಸ್ತಾ ಇದ್ದಾನೆ. ದೇವೇಶ ಜಗನ್ನಿವಾಸ ಮಾಧವ ಚಕ್ರಪಾಣಿಯೇ ಬಾಬಾರಯ್ಯ ಬಾರೋ ಪ್ರಭು. ಹೇ ಮಾಧವ, ನನಗೆ ಮೋಕ್ಷವನ್ನ ಕರುಣಿಸು. ನೀನು ಹೀಗೆ ಬಂದದ್ದು ನನಗೆ ಒಂದು ಗೌರವ ತೋರ್ಸೋ ರೀತಿ ಆಗ್ಲಿಲ್ವಾ? ಚಕ್ರ ಹಿಡಿದಿದ್ದು ನಿನ್ನ ಪ್ರತಿಜ್ಞೆ ಇತ್ತು ಚಕ್ರ ಹಿಡಿಯಲ್ಲ ಅಂತ, ಆದ್ರೆ ಇವತ್ತು ನೀನು ಹಿಡಿದೆ. ಭಕ್ತನಿಗಾಗಿ ನಿನ್ನ ಪ್ರತಿಜ್ಞೆಯನ್ನ ಬಿಟ್ಟೆ. ಅದನ್ನ ನಿನ್ನ ಕೈಯಲ್ಲಿ ಹಿಡಿಸ್ತೇ ತೀರ್ತೀನಿ ಅಂತ ನಾನ್ ಪ್ರತಿಜ್ಞೆ ಮಾಡಿದ್ದೆ. ನನ್ನ ಪ್ರತಿಜ್ಞೆ ಪೂರ್ತಿ ಆಯ್ತು, ನಿನ್ ಪ್ರತಿಜ್ಞೆ ಹಾಳಾಯ್ತು. ಇದ್ರ ಅರ್ಥ ಭಕ್ತರಿಗಾಗಿ ನೀನು ಯಾವತ್ತೂ ಸೋಲ್ತಿ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ. ನೀ ಸೋತ್ರು ಪರವಾಗಿಲ್ಲ, ಭಕ್ತರನ್ನ ಗೆಲ್ಲಿಸ್ತೀಯ ಅನ್ನೋದನ್ನ ನೀನು ಜಗತ್ತಿಗೆ ಸಾರ್ಬಿಟ್ಟೆ. ನನ್ನ ಪ್ರತಿಜ್ಞೆಯನ್ನ ಸತ್ಯ ಮಾಡ್ಲಿಕ್ಕೆ ನಿನ್ನ ಪ್ರತಿಜ್ಞೆಯನ್ನ ಬಿಟ್ಟಂತಹ ಕರುಣಾಳು, ನಿನಗೆ ನಮೋ ನಮಃ ಅಂತ ಭೀಷ್ಮ ಪ್ರಣಾಮವನ್ನ ಮಾಡ್ತಾ ಇದ್ದಾನೆ. ಮುಂದೆ ಇನ್ನು ನಾನು ಬದುಕಿದ್ದ 65 ದಿನಗಳ ತನಕ, ರಥಸಪ್ತಮಿಯ ಮರುದಿನ ಭೀಷ್ಮಾಷ್ಟಮಿ ಎಂದು ಪ್ರಸಿದ್ಧವಾದ ದಿನದ ಅಭಿಜಿನ್ ಮುಹೂರ್ತದ ತನಕ ಈ ಭೀಷ್ಮ ಈ ದಿವ್ಯ ದರ್ಶನವನ್ನ ಈ ಒಂದು ಗಳಿಗೆಯೂ ಮರೆಯೋದಿಲ್ಲ ಪ್ರಭು, ಇನ್ನು ಒಂದು ಗಳಿಗೆ ಮರೆಯೋದಿಲ್ಲ. ಅಂತ್ಯಕಾಲದಲ್ಲೂ ನಾನು ಈ ನಿನ್ನ ರೂಪವನ್ನ ನೆನೆಸ್ಕೊಳ್ತಾ ಪ್ರಾಣ ಬಿಡ್ತೇನೆ. ಈ ಭಕ್ತ ಈ ದೃಶ್ಯಕ್ಕೆ ಎಷ್ಟು ಬೆಲೆ ಕಟ್ಟಿದನೆಂಬುದನ್ನ ಈ ಜಗತ್ತು ಇರೋ ತನಕ ಯಾರು ಅದನ್ನ ಅಲ್ಲಿಕ್ಕಾಗಲ್ಲ, ತೂಗ್ಲಿಕ್ಕಾಗಲ್ಲ, ಅದನ್ನ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ಕೃಷ್ಣನ ಪಾದಾಭಾರಕ್ಕೆ ನಡುಗೋಗಿತ್ತು. 18 ಅಕ್ಷೋಹಿಣಿ ಸೈನ್ಯದ ಭಾರಕ್ಕೆ ನಡುಗದ ಭೂಮಿ ಕೃಷ್ಣ ಇಟ್ಟಂತಹ ಆ ಕೋಪದ ಭಾರಕ್ಕೆ ನಡುಗೋಗಿತ್ತು. ಲೋಕಗಳನ್ನೇ ತನ್ನ ಉದರದಲ್ಲಿ ಇಟ್ಕೊಂಡು ದಾಮೋದರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಆ ಸ್ವಾಮಿಯ ಪಾದದ ಭಾರ ಸಾಮಾನ್ಯನ? ಅಥವಾ ತನ್ನ ಪ್ರತಿಜ್ಞೆ ಚಕ್ರವನ್ನ ಹಿಡ್ಕೊಂಡಿದ್ದ ಮುರ್ದೋದ ಅಂತ ಭೂಮಿನೇ ಅಳ್ಳಾಡ್ತಾ ಆ ಕ್ಷಣದಲ್ಲಿ ಭೂಭಾರ ಇಳಿಸ್ತೀನಿ ಅನ್ನೋ ಪ್ರತಿಜ್ಞೆ ಕೂಡ ಮಾಡಿದ್ದ. ಅದನ್ನೆಲ್ಲಿ ಮಾಡ್ಬಿಡ್ತಾನೋ ಅನ್ನೋ ಭೂಮಿ ತಾಯಿ ಎದುರದ್ಲ, ಅಂಜಿದ್ಲ. ಪುಣ್ಯಕ್ಕೆ ಆಗ ಶ್ರೀಕೃಷ್ಣನ ಉತ್ತರಿಯ ಕಳಚಿಬಿತ್ತು. ಗೃಹಸ್ಥ ಉತ್ತರಿಯ ಇಲ್ದೆ ಭೋಜನಕ್ಕೆ ಕೂಡಬಾರ್ದು ಅನ್ನೋ ನಿಯಮ ಇದೆ. ಆದ್ರೆ ಭೀಷ್ಮ ಅದನ್ನ ತಪ್ಪು ಮಾಡ್ದ. ಭೂದೇವಿ ಶಿರದ ಮೇಲೆ ಕೈಯಿಟ್ಟು ಕೃಷ್ಣನನ್ನ ಸಂತೈಸಿದ ರೀತಿ ಕೃಷ್ಣ ಆ ಕ್ಷಣದಲ್ಲಿ ಶಾಂತನಾದ. ಹೀಗೆ ಕೃಷ್ಣ ಅರ್ಜುನನು ಪಾಂಡವ ಸೈನ್ಯವನ್ನು ರಕ್ಷಿಸುವ ತವಕದಲ್ಲಿ ಇನ್ನೊಬ್ಬ ಭಕ್ತನ ಪ್ರತಿಜ್ಞೆಯನ್ನು ಅವನು ತೀರಿಸಿದ್ದ.
ಅದೇ ಪರಮಾತ್ಮನ ವ್ಯಾಪಾರ. ಕವಚ ಹರಿದು ಎದೆಯಿಂದ ರಕ್ತ ಸೋರ್ತಾ ಇದೆ ಕೃಷ್ಣನಿಗೆ. ಭೀಷ್ಮನ ಮೇಲೆ ಸಿಟ್ಟಾದ ಮೇಲಂತೂ ಸದಾ ಸೌಂದರ್ಯ ರಮಣೀಯವಾಗಿರ್ತಕ್ಕಂಥ ವದನ ಕೃಷ್ಣನದು. ಆದ್ರೆ ಆ ದಿವ್ಯ ಮುಖದಲ್ಲಿ ಕೋಪಾಗ್ನಿ ಹೊರ ಹೊಮ್ತಾ ಇದೆ. ನೋಡುವವರಿಗೆ ಭಯ ಆಗ್ತಾ ಇದೆ, ಕೃಷ್ಣನನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕ್ಷಣವನ್ನ ಅನುಭವಿಸಿದ ಭೀಷ್ಮ ಧನ್ಯತಾ ಭಾವದಿಂದ ಇದ್ದಾನೆ. ಆ ಕ್ಷಣದಲ್ಲೇ ಸಾಯಂಕಾಲದ ಸೂರ್ಯ ಕೃಷ್ಣನಿಗೆ ಹೆದರಿ ಯಾಕೋ ಅವತ್ತು ಬೇಗನೆ ಮುಳುಗಲು ಪ್ರಾರಂಭ ಆಗಿತು. ಸೂರ್ಯ ಮುಳುಗ್ದ, ಭೇರಿ ಶಂಖನಾದಗಳು ಮೊಳಗುತ್ತೋ, ಬಿಳಿ ನಿಶಾನೆ ಬೀಸಿ ಯುದ್ಧ ನಿಲ್ತು, ಎಲ್ಲರೂ ತಮ್ಮ ತಮ್ಮ ಬಿಡಾರಕ್ಕೆ ಹೊರಟರು. ಹೀಗೆ ಮೂರನೆಯ ದಿವಸದ ಯುದ್ಧ ಅಮೋಘ. ಪರಮಾತ್ಮನ ಆ ರೂಪ ನಡೆದಂತಹ ಸಂದರ್ಭ ಕಣ್ಣಿಗೆ ಹಬ್ಬ. ಅದೆಷ್ಟು ಪುಣ್ಯವಂತರು ಆ ಕ್ಷಣದಲ್ಲಿ ನೆರೆದಿದ್ದಂತಹ ಎಲ್ಲರೂ. ಅವರು ಪಾಪಿಗಳೋ ಪಾಮರರೋ, ದುಷ್ಟರೋ ದುರುಳರೋ, ಆ ಕ್ಷಣವನ್ನ ಕಣ್ತುಂಬಿಕೊಂಡಂತವ್ರು. ಆದ್ರೆ ನಾವು ಅದನ್ನ ಕೇಳಿ ಮನಸ್ಸು ತುಂಬಿಕೊಳ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ, ಭಕ್ತಿ ಪರಾವಶೆಯಲ್ಲಿ ನಾವು ತೇಲ್ತಾ ಇದ್ದೀವಿ. ಪರಮಾತ್ಮನ ಮುಖ ನಾಮಸ್ಮರಣೆ ಮನಸ್ಸಲ್ಲಿ ಬರ್ತಾ ಇದೆ. ಏನೋ ಒಂದ್ ರೀತಿ ಆನಂದ ಆವರಿಸಿದೆ ದೇಹಕ್ಕೆ, ಏನೋ ಒಂದ್ ರೀತಿಯಾದಂತ ಧನ್ಯತಾ ಭಾವ ನಮಗೆ ಬರ್ತಾ ಇದೆ. ಈ ಕ್ಷಣಕ್ಕೆ ನಾವೇ ಯುದ್ಧ ಭೂಮಿಯಲ್ಲಿ ಪರಮಾತ್ಮನ ನಿಜ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸ್ತಾ ಇದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಪರಮಾತ್ಮ ಅಂತಕ್ಕಂಥ ಸ್ಮರಣೆ, ಭಯ, ಭಕ್ತಿ, ಪ್ರೀತಿ ನಿಮ್ಮ ಆತ್ಮದಲ್ಲಿ ಇದ್ದಿದ್ದೆ ನಿಜ ಆದ್ರೆ ಆ ಪರಮಾತ್ಮನ ಆ ಉಗ್ರ ರೂಪ, ಶಾಂತ ರೂಪ ಇವತ್ತು ನಿಮ್ಮೆಲ್ರಿಗೂ ಕಾಣಿಸಿರುತ್ತೆ. ಅದನ್ನ ಕೊಡೋದ್ ಯಾರು? ಪರಮಾತ್ಮನಾಗಿರ್ತಕ್ಕಂಥ ವಾಸುದೇವ ಕೃಷ್ಣ. ಅದಕ್ಕೆ ಯಾವಾಗ್ಲೂ ಹೇಳೋದು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.